हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣ ಮಹಿಮಚರಣನಿಗೆ ಹೇಳ್ತಾ ಇದ್ದಾರೆ, ನಾನು ಮಹಿಮಚರಣ ಚಕ್ರವರ್ತಿ, ನಾನು ವಿದ್ವಾಂಸ ಅಂತನ್ನುವ ಈ ಅಹಮ್ಮನ್ನ ತ್ಯಾಗ ಮಾಡಬೇಕು. ಆದರೆ ವಿದ್ಯಾ ಅಹಂನಿಂದ ಯಾವ ತೊಂದರೆಯೂ ಬಾರದು. ಶಂಕರಾಚಾರ್ಯರು ಲೋಕ ಶಿಕ್ಷಣಕ್ಕಾಗಿ ವಿದ್ಯಾ ಅಹಂ ಇಟ್ಕೊಂಡಿದ್ರು. ಇದು ಶ್ರೀರಾಮಕೃಷ್ಣ ಒಂದು ವಿಶೇಷವಾದ ಮಾತು. ವಿದ್ಯಾ ಅಹಂ ಅವಿದ್ಯಾ ಅಹಂ ಅಂತ. ನಾನು ಸಂತಾನ ಭಾವದಲ್ಲಿರೋದ್ರಿಂದ ನಾನು ಭಕ್ತ ಅಹಂ ಇಟ್ಕೊಂಡಿದ್ದೇನೆ ಅಂತನ್ನುವ ಮಾತನ್ನ ಅವ್ರು ಹೇಳಿಕೊಟ್ರು. ಹೀಗೆ ಭಕ್ತ ಅಹಂ ಅದನ್ನು ಕೂಡ ಇಟ್ಕೊಳ್ಬಹುದು, ವಿದ್ಯಾ ಅಹಂ ಅದನ್ನು ಕೂಡ ಇಟ್ಕೊಳ್ಬಹುದು, ಅಪಾಯವಿಲ್ಲ. ಇಟ್ಕೊಳ್ಳೋದು ಯಾರು? ನಾನು ನೀವು ಅಲ್ಲ. ಸಮಾಧಿ ಸ್ಥಿತಿ ಬಂದ ಮೇಲೆ ಕೆಳಗೆ ಇಳಿದು ಬಂದು ನಾನು ವಿದ್ಯಾ ಅಹಂ ಇಟ್ಕೊಂಡಿದ್ದೇನೆ ಅಂತ ವ್ಯವಹರಿಸಬಹುದು. ಈಗಲೇ ನಾವು ನಾನು ನಾನು ಅಂತ ಹೇಳ್ತಾ ಇರೋದು, ಏನೋ ಅಷ್ಟೊಂದು ನೀನು ನೀನು ಅಂತ ಬಡಬಡಿಸ್ತಾ ಇದೆಯಲ್ಲ ಅಂತ. ಇಲ್ಲ ಕಣೋ, ವಿದ್ಯಾ ಅಹಂ ಅದು ಲೋಕ ಕಲ್ಯಾಣಕ್ಕೋಸ್ಕರ ಇಟ್ಕೊಂಡಿದ್ದೇನೆ. ಶ್ರೀರಾಮಕೃಷ್ಣ ಇದ್ದಾರೆ ವಿದ್ಯಾ ಅಹಂ ಅಂತ ಇಟ್ಕೊಂಡ್ರೆ ಭಯವೇನಿಲ್ಲ ಅಂತ. ಈ ರೀತಿಯಲ್ಲಿ ನಮ್ಮನ್ನು ನಾವು ಬಹಳ ಸರ್ತಿ ಮೋಸ ಮಾಡ್ಕೊಳ್ತೇವೆ. ಮುಖ್ಯವಾಗಿ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳೋದ್ರಿಂದ ನಾವು ಎಲ್ಲರನ್ನೂ ಮೋಸ ಮಾಡ್ತಾ ಇರ್ತೀವಿ. ಇತರರಿಗೆ ಯಾಕೆ ಮನುಷ್ಯ ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ಅವನೇ ಮೋಸ. ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮ ನಿರೀಕ್ಷಣ ಆತ್ಮ ಪರೀಕ್ಷಣ ಅಂತ ಒಂದು ಮಾತಿದೆ. ತನ್ನನ್ನು ತಾನೇ ಪರೀಕ್ಷೆ ಮಾಡ್ತಾ ಇರಬೇಕು, ತನ್ನನ್ನು ತಾನು ನಿರೀಕ್ಷಿಸ್ತಾ ಇರಬೇಕು, ತನ್ನನ್ನು ತಾನು ಪರೀಕ್ಷೆ ಮಾಡ್ತಾ ಇರಬೇಕು. ನಾನು ಹೇಗಿದ್ದೇನೆ, ನನ್ನ ಅವಸ್ಥೆ ಏನು, ನನ್ನ ಮನಸ್ಸು ಹೇಗೆ ಆಲೋಚನೆ ಮಾಡ್ತಾ ಇದೆ, ಇದನ್ನೇ ಆಲೋಚನೆ ಮಾಡೋದು ಈ ಆಧ್ಯಾತ್ಮಿಕ ಸಾಧಕರ ಪ್ರಧಾನವಾದ ಕಾರ್ಯ. ಅವನು ಹೇಗಿದ್ದಾನೆ, ಇವನು ಹೇಗಿದ್ದಾನೆ, ಇವನು ಯಾಕೆ ಹೀಗಿದ್ದಾನೆ ಅಂತ ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆ ನಿರೀಕ್ಷೆ ಮಾಡತಕ್ಕಂಥದ್ದು ಬಾಕಿ ಉಳಿದವ್ರ ಕೆಲಸ. ಆದ್ರಿಂದ ಶ್ರೀರಾಮಕೃಷ್ಣರು ಹೇಳುವಂತ ಈ ವಿದ್ಯಾ ಅಹಂ ಅಂತ ಹೇಳ್ತಕ್ಕಂಥ ಇಟ್ಕೊಳ್ಬೇಕಾದ್ರೆ ನಮ್ಮ ಆತ್ಮ ನಿರೀಕ್ಷಣ ಪರೀಕ್ಷಣದ ಮೂಲಕ ಮತ್ತು ಸಾಧನೆಯ ಮೂಲಕ ಸಮಾಧಿ ಸ್ಥಿತಿ ಏರಿ ಅಲ್ಲಿಂದ ಇಳಿದು ಬಂದ ಮೇಲೆ ಮಾತ್ರವೇ ಆ ವಿದ್ಯಾ ಅಹಂ ಭಗವಂತನೇ ಇಡ್ತಾನೆ. ನಾವು ಇಟ್ಕೊಳ್ಳೋದಲ್ಲ. ಅದು ಕೂಡ ನಾವು ಇಟ್ಕೊಳ್ತೀವಿ ಅಂತಂದ್ರೆ ಮತ್ತೊಂದು ಅಹಂಕಾರ ಆಯ್ತಲ್ಲ, ಅದು ನಾವೇನು ಇಟ್ಕೊಳ್ಳೋದು. ಅವನು ಇಡ್ತಾನೆ, ಅವನೇ ಮಾಡಿಸ್ಕೊಡ್ತಿರ್ತಾನೆ. ಅಲ್ಲಿವರೆಗೆ ಹೋಗುತ್ತೆ ಈ ನಿರಹಂಕಾರ ಬುದ್ಧಿ ಇರ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಇದೆಲ್ಲ ಹೇಳಿದ್ರು. ಈಗ ಕೆಲವು ಬಹಳ ಭಯಂಕರವಾದ ವಿಚಾರಗಳನ್ನು ಹೇಳ್ತಾರೆ. ಅದು ಕೂಡ ಮುಖ್ಯವಾಗಿ ಈ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಭಾವನೆಯಿಂದ ಸಾಧನೆ ಮಾಡ್ತಕ್ಕಂಥವ್ರಿಗಂತೂ ಇವಳೆಲ್ಲ ಬಹಳ ಬಹಳ ಮುಖ್ಯ. ಹೇಳ್ತಾ ಇದ್ದಾರೆ, ಹೆಂಗಸರ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದ ಇಲ್ದಿದ್ರೆ ಬ್ರಹ್ಮಜ್ಞಾನ ದೊರೆಯುವುದು. ಆದ್ರಿಂದ ಸಂಸಾರದಲ್ಲಿ ಇದನ್ನ ದೊರಕಿಸಿಕೊಳ್ಳೋದು ಬಹಳ ಕಠಿಣ. ಅಂದ್ರೆ ಇದನ್ನ ಅಂದ್ರೆ ಬ್ರಹ್ಮಜ್ಞಾನವನ್ನ ಸಂಸಾರದಲ್ಲಿ ದೊರಕಿಸಿಕೊಳ್ಳೋದು ಬಹಳ ಕಠಿಣ. ಸಾಧ್ಯವಿಲ್ಲ ಅಂತೇನೆ ಹೇಳಿಲ್ಲ ಶ್ರೀರಾಮಕೃಷ್ಣ, ಕಠಿಣ ಅಂತ ಹೇಳಿದ್ರು. ಎಷ್ಟೇ ಬುದ್ಧಿವಂತನಾಗಿದ್ರು ಮಸಿ ಹಿಡಿದ ಕೊಠಡಿಯಲ್ಲಿ ಇದ್ರೆ ಶರೀರಕ್ಕೆ ಮಸಿ ಬೆಳೆದುಕೊಡುತ್ತೆ. ಯುವತಿಯ ಸಹವಾಸ ಕಾಮ ವಿಹೀನನಲ್ಲೂ ಕಾಮೋದ್ರೇಕವನ್ನು ಉಂಟು ಮಾಡಿಬಿಡುತ್ತೆ. ಎಷ್ಟು ಮಾತಾಡ್ಬಿಟ್ರು, ಎಂಥ ಮಾತಾಡ್ಬಿಟ್ರು. ಹೆಂಗಸರ ಸಂಬಂಧವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ ತಕ್ಷಣ ಹೆಂಗಸರೆಲ್ಲ ಹೀಗೆ ದೂರ ಇಡ್ಬೇಕು ಅವ್ರನ್ನ ಅಂತ ಗಂಡಸರು. ಅದೊಂದೇ ಮಾತು ಶ್ರೀರಾಮಕೃಷ್ಣ ಹೇಳಿದಾರೆ ನೋಡಿ. ಆದ್ರೆ ಗಂಡಸರ ವಿಚಾರದಲ್ಲಿ ಹೆಂಗಸರೇನಾದ್ರು ಸಾಧಕರಾಯ್ತು ಅಂತ ಹೇಳಿದ್ರೆ, ಅವರೇನಾದ್ರು ಅಹಂ ಬ್ರಹ್ಮಾಸ್ಮಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಗಂಡಸರದ್ದು
ಗಂಡಸರ ಸಂಬಂಧವಾಗಿ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಹೀಗೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದ್ರಿಂದ ಸಂಸಾರದಲ್ಲಿ ಇದನ್ನ ಈ ಬ್ರಹ್ಮಜ್ಞಾನವನ್ನು ತೊರೆಸ್ಕೊಳ್ಳೋದು ಬಹಳ ಕಠಿಣ. ಯಾಕೆ ಎಷ್ಟೇ ಬುದ್ಧಿವಂತನಾಗಿದ್ದರೂ ಮಸಿ ಹಿಡಿದ ಕೊಠಡಿಯಲ್ಲಿ ಇದ್ದರೆ ಶರೀರಕ್ಕೆ ಮಸಿ ಬಳಿಕೊಳ್ಳುತ್ತೆ ಅಂತ. ಮಸಿ ಹಿಡಿದ ಕೊಠಡಿ ಅಂತ ಉದಾಹರಣೆ ಮಾಡಿ. ಕೊಠಡಿ ಅಂದ್ರೆ ಚಿಕ್ಕ ಕೊಠಡಿ ಇದೆ, ಯಾವಾಗಲೂ ಓಡಾಡುವ ಹೊತ್ತಿಗೆ ಅದೊಂದು ಸ್ವಲ್ಪ ತಲುಪು ಅಂತಂದ್ರೆ ಮಸಿ ಆಯ್ತು. ಹೊರಗಡೆ ಬಂದ್ರೆ ನೋಡಲ್ಲಿ ಅಂತ 4 ಜನ ಬೆರಳು ತೋರಿಸ್ತಾರೆ. ಇದು ಹೊರಗಡೆ ಯಾರು ಬೆರಳು ತೋರಿಸಬೇಕಾಗಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಅವನವನ ಅಂತರಂಗದಲ್ಲಿ ಆ ಮಸಿಯ ಅನುಭವ ಆಗ್ತಾ ಇರುತ್ತೆ. ಆ ಮಸಿಯಿಂದಾಗಿ ಮನಸ್ಸು ಅಶುದ್ಧವಾದ್ರಿಂದ ಅದು ಸಮಾಧಿಗೆ ಏರೋದಿಲ್ಲ. ಸಮಾಧಿಗೆ ಏರಬೇಕು. ಕೊಂಡಲಲ್ಲಿ ಇರ್ತಕ್ಕಂತಹ ಮನಸ್ಸು ಮೇಲ್ಮುಖವಾಗಿ ಹೋಗಿ ಸಹಸ್ರಾರಕ್ಕೆ ಏರ್ಬೇಕಲ್ಲ, ಏರೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅದು ದೋಷಪೂರ್ಣವಾಗಿಬಿಟ್ಟಿರುತ್ತೆ. ಬಳಿಕ ಒಂದು ಮಾತಾಡ್ತಾರೆ, ಯುವತಿಯ ಸಹವಾಸ ಕಾಮ ವಿಹೀನನಲ್ಲೂ ಕಾಮೋದ್ರೇಕವನ್ನು ಉಂಟು ಮಾಡಿಬಿಡುತ್ತೆ ಅಂತ. ಕಾಮಗಂಧವೇ ಎದುರ್ತಕ್ಕಂತಹ ಮನುಷ್ಯನಾದರೂ ಕೂಡ ಯುವತಿಯೊಂದಿಗೆ ಬಹಳ ಹೊತ್ತು ಇದ್ದದ್ದೇ ಆದರೆ ಅವನಲ್ಲಿ ಕಾಮೋತ್ಪತ್ತಿ ಉಂಟು ಮಾಡುತ್ತೆ, ಕಾಮೋತ್ಪತ್ತಿ ಆಗಿಬಿಡುತ್ತೆ ಅಂತ. ಹಾಗಾದ್ರೆ ಎಷ್ಟು ಪ್ರಬಲವಾಗಿದೆ, ಎಷ್ಟು ಎಚ್ಚರಿಕೆ ಇದಿರಬೇಕು ಅಂತ ಈ ಮಾತಿನ ತಾತ್ಪರ್ಯ. ಬಳಿಕ ಹೇಳ್ತಾರೆ, ಆದರೆ ಸಂಸಾರದಲ್ಲಿರುವ ಜ್ಞಾನ ಮಾರ್ಗಿ ಯಾವಾಗಲಾದರೂ ಒಮ್ಮೊಮ್ಮೆ ತನ್ನ ಸ್ವಂತ ಸತಿಯ ಸಹವಾಸ ಮಾಡೋದೇನೋ ಕೆಡಕಾದ್ದೇನಲ್ಲ. ಸ್ವಾಭಾವಿಕ ದೇಹ ಬಾಧೆಯನ್ನ ತೀರಿಸಿಕೊಳ್ಳುವ ಹಾಗೆ ಈ ಬಾಧೆಯನ್ನು ತೀರಿಸಿಕೊಂಡಂತಾಗುತ್ತೆ. ಇದು ಲಾಡು ಜಿಲೇಬಿಯನ್ನ ಅಪರೂಪಕ್ಕೆ ಒಮ್ಮೆ ತಿಂದ ಹಾಗೆ ಮನೆಮಚನ್ನ ನಗ್ತಿದ್ದಾರಂತೆ. ಇದು ಗೃಹಸ್ಥರಿಗೆ ಅಷ್ಟು ಕೆಡಕಾದ್ದೇನಲ್ಲ. ಕಿವಿ ಅರಳಿಸ್ಕೊಂಡು ಕೇಳಿ. ಈ ಒಂದು ದಾಂಪತ್ಯ ಜೀವನ, ದಾಂಪತ್ಯ ಸುಖ ಅಂತ ಹೇಳ್ತಕ್ಕಂಥದ್ದು ಗೃಹಸ್ಥರಿಗೆ ಕೆಡಕಾದ್ದೇನಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಅಷ್ಟನ್ನೇ ತಗೊಂಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಯಾವಾಗಾದ್ರೂ ಒಮ್ಮೊಮ್ಮೆ ಸಹವಾಸ ಮಾಡೋದು ಕೆಡಕಾದ್ದೇನಲ್ಲ ಅಂತ ಹೇಳಿದ್ರು, ಅದನ್ನ ಬಿಟ್ಬಿಡ್ತಾರೆ. ಯಾವಾಗ ಏನು ತಾಳಾರನೋ ಆಗ ಮಾತ್ರ. ಯಾತಕ್ಕಂತ ಹೇಳಿದ್ರೆ ಬಹಳ ಭಯಂಕರವಾದ್ದು ಈ ಕಾಮ ಅಂತ ಹೇಳ್ತಕ್ಕಂಥ ಈ ಜಗತ್ತಿನಲ್ಲಿ. ಜಗತ್ತನ್ನೇ ತನ್ನ ಹಿಡಿದಲ್ಲಿ ಇಟ್ಕೊಂಡಂತ ವಸ್ತು ಅಲ್ವಾ ಅದು. ಆದ್ರಿಂದಲೇ ವೈವಾಹಿಕ ಜೀವನ ಅಂತ ಹೇಳಿದ ತಕ್ಷಣ ಅದು ಲೈಸೆನ್ಸ್ ಸಿಕ್ಕಿದಂತಹ ಜೀವನ ಅಂತ ಅರ್ಥ ಮಾಡ್ಕೋಬಾರದು. ಅದು ಸಾಧನೆಯ ವೇಳೆಯಲ್ಲಿ ಇನ್ನು ತಾಳಲಾರದಂತಹ ಸಂಕಟ ಉಂಟಾದಾಗ ಒಮ್ಮೊಮ್ಮೆ ಆ ಸಂಕಟವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ. ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ಜಗತ್ತಿನ ಜನ ಎಲ್ಲ ಕೇಳಿದ್ರೆ ಈ ಸಮಾಜ ಕಲ್ಯಾಣದ ಕಾರ್ಯಕ್ರಮ ಇಷ್ಟೆಲ್ಲ ತೊಂದರೆ ಪಟ್ಕೊಳ್ಬೇಕಾಗಿಲ್ಲ ಇತ್ತು. ಆದ್ರೆ ಅದೆಲ್ಲ ಎಷ್ಟು ಸಾಧ್ಯ? ಹೀಗಿರೋದೇ ಸರಿಯಾಗಿದೆ. ಎಷ್ಟು ಜನ ಓದಿಯಾರು, ಎಷ್ಟು ಜನ ಓದಿ ಆ ಸಂಯಮವನ್ನು ತಂದುಕೊಂಡಾರು. ಅದೆಲ್ಲ ಆಗದು ಹೋಗೋದು ಮಾತು. ಈಗ ಹೇಗಿದೆಯೋ ಹಾಗೆ ನಡೀಲಿ, ಆ ವಿಚಾರ ಬೇರೆ. ಅಂತೂ ಶ್ರೀರಾಮಕೃಷ್ಣ ತಮಾಷೆಯಾಗಿ ಹೇಳೋದು ನೋಡಿ, ಲಾಡು ಜಿಲೇಬಿಯನ್ನು ಏನಾದ್ರು ದಿನಾ ತಿಂತಾರೆ, ಏನಾದ್ರು ತಿಂದ್ರೆ ಆದೀತು. ಹಾಗೆ ಒಮ್ಮೊಮ್ಮೆ ತಿನ್ನುವ ಹಾಗೆ ಇದು ಕೂಡ ಅಂತ ಎಷ್ಟು ಸಾರಸ್ಯವಾಗಿ ಹೇಳಿದ್ದಾರೆ. ಬಳಿಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಇಲ್ಲಿವರೆಗೆ ಹೇಳಿದ್ದು ಗೃಹಸ್ಥರಿಗೆ ಸಂಬಂಧಪಟ್ಟಂತೆ, ಈಗ ಸನ್ಯಾಸಿಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಅದು ಕೂಡ ಗೃಹಸ್ಥರ ಹತ್ರ ಪ್ರೈವೇಟ್ ಆಗಿ ಹೇಳಿದ್ರುವೆ ಹೇಳ್ತಾರೆ. ಆದರೆ ಸನ್ಯಾಸಿಗೆ ಇದು ಬಹಳ ಕೆಡುಕಾತು. ಅಂದ್ರೆ ಹೆಂಗಸಿನ ಸಹವಾಸ. ಸನ್ಯಾಸಿ ಹೆಂಗಸಿನ ಚಿತ್ರಪಟವನ್ನು ಕೂಡ ನೋಡಬಾರದು. ಸನ್ಯಾಸಿ ಹೆಂಗಸಿನ ಸಹವಾಸ ಮಾಡೋದು ಅಂದ್ರೆ ಉಗುಳನ್ನ ಮತ್ತೆ ನುಂಗಿದ ಹಾಗೆ. ಸನ್ಯಾಸಿಗಳಿಗೆ ಈ ಕೆಲವು ಮಾತುಗಳನ್ನ ವಿಶೇಷವಾಗಿ ಬರೆದು ಅಚ್ಚಾಕಿಸಿ ಅಥವಾ ದೊಡ್ಡ ದೊಡ್ಡ ಅಕ್ಷರಗಳೆಲ್ಲ ಬರೆದು ಅವ್ರ ಗೋಡೆಗಳಲ್ಲಿ ಅಂಟಿಸಿದ್ರೆ ಎಷ್ಟೋ ವಾಸಿ ಅಂತ ಅನಿಸುತ್ತೆ. ಎಷ್ಟೋ ಸತಿ ಅಷ್ಟು ಅದ್ಭುತವಾಗಿದೆ.
ಹೆಂಗಸಿನ ಚಿತ್ರಪಟವನ್ನು ಕೂಡ ನೋಡಕೂಡದು ಅಂತ. ಚಿತ್ರ ನೋಡಿದ್ರು ಕೂಡ ಮನಸ್ಸು ವಿಚಲಿತವಾಗುವ ಸಂಭವ. ಮನಸ್ಸು ವಿಚಲಿತವಾದ ಮೇಲೆ ಯೋಗ ಅಲ್ಲಿಗೆ ನಿಂತು ಹೋಯ್ತು ಅಂತಲೇ ಅರ್ಥ. ಯೋಗ ಭ್ರಷ್ಟ ಆಗ್ಬಿಟ್ಟ ಅಂತಲೇ ಅರ್ಥ. ಅದು ಮನಸ್ಸು ಮೇಲೆ ಹೋಗೋದೇ ಇಲ್ಲ. ಆದ್ರಿಂದ ಶ್ರೀರಾಮಕೃಷ್ಣರು ಈ ಮಾತನ್ನ ತುಂಬಾ ಕಟುವಾದ ಕಟ್ಟುನಿಟ್ಟಿನ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಹೆಂಗಸಿನ ಸಹವಾಸ ಮಾಡುವುದು ಅಂದ್ರೆ ಉಗುಳಿದ ಉಗುಳನ್ನ ಮತ್ತೆ ನುಂಗಿದ ಹಾಗೆ ಅಂತ ಉದಾಹರಣೆ ಹೇಳ್ಬಿಟ್ರು. ನಾಯಿಗೆ ಹೆಸರಿದೆ ವಾಂತಾಶಿ ಅಂತ. ಆಶಿ ಅಂದ್ರೆ ತಿನ್ನುವಂತಹದ್ದು ಅಂತ. ವಾಂತಿ ಮಾಡಿದ್ದನ್ನು ತಿನ್ನುವಂತಹದ್ದಕ್ಕೆ ವಾಂತಾಶಿ ಅಂತ ಹೆಸರು. ಈ ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ಕೂಡ ತಾನು ಉಗುಳಿದ್ದನ್ನ ತಾನು ತಿನ್ನೋದು ಕಂಡು ಬರ್ತಾ ಇಲ್ಲ. ಆದ್ರೆ ನಾಯಿ ತಿನ್ನುತ್ತೆ. ಆ ಬಗೆಯ ನಾಯಿ ಜೀವನ ಆಗಿಬಿಡುತ್ತೆ. ಉಗುಳಿದ ಉಗುಳನ್ನು ನುಂಗಿದ ಹಾಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಸನ್ಯಾಸಿಗಳು ಎಷ್ಟು ಕಟ್ಟುನಿಟ್ಟಿನ ಜೀವನ ನಡೆಸಬೇಕಾಗತ್ತೆ ಅಂತ ಅನ್ನೋದ್ರ ಬಗ್ಗೆ ಗೃಹಸ್ಥರು ಕೂಡ ತಿಳ್ಕೊಳ್ಳೋದು ಅವಕಾಶ. ಬಳಿಕ ಮುಂದುವರಿಸ್ತಾರೆ. ಸನ್ಯಾಸಿ ಹೆಂಗಸಿನೊಡನೆ ಕುಳಿತುಕೊಂಡು ಮಾತುಕತೆ ಆಡ್ಕೂಡುದು. ಆಕೆ ಭಕ್ತ ಶಿಖಾಮಣಿಯಾಗಿದ್ದರೂ ಕೂಡ, ಇವನು ಸ್ವತಃ ಜಿತೇಂದ್ರಿಯನಾಗಿದ್ದರೂ ಕೂಡ ಮಾತುಕತೆ ಆಡ್ಕೂಡುದು. ನೋಡಿ ಎಲ್ಲಿಗೆ ಬಂತು. ಮುಂದುವರಿಸ್ತಾರೆ. ಸನ್ಯಾಸಿ ಕಾಮ ಕಾಂಚನ ಎರಡನ್ನೂ ತ್ಯಜಿಸಬೇಕು. ಹೆಂಗಸರ ಪಟವನ್ನ ಹೇಗೆ ನೋಡ್ಕೊಡುದು ಹಾಗೆ ಕಾಂಚನ ಅಂದ್ರೆ ಹಣ, ಅದನ್ನ ಸ್ಪರ್ಶ ಕೂಡ ಮಾಡಿಕೊಡುದು. ಹಣ ಇತ್ತು ಅಂದ್ರೆ ಆತನಿಗೆ ಕೆಡುಕು. ಯಾಕೆಂದ್ರೆ ಅದು ಲೆಕ್ಕಾಚಾರ, ಧನಮದ, ಕ್ರೋಧ, ದುರಾಲೋಚನೆ ಇವೇ ಮೊದಲಾದವನ್ನ ಉಂಟು ಮಾಡಿಬಿಡುತ್ತೆ. ಇದು ಈಗ ತಾನೇ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಂತಹ ಸೂರ್ಯನನ್ನ ಇದ್ದಕ್ಕಿದ್ದ ಹಾಗೆ ಮೋಡ ಬಂದು ಮುಚ್ಚಿಕೊಳ್ಳುವ ಹಾಗೆ. ಅದಕ್ಕಾಗಿಯೇ ನನಗಾಗಿ ಮಾರ್ವಾಡಿ ಭಕ್ತರು ಹೃದಯರಾಮನ ಹತ್ರ ಹಣ ಇಡೋದಕ್ಕೆ ಇಚ್ಛಿಸಿದಾಗ ನಾನು ಅವರಿಗೆ ಹೇಳಿದೆ, ಅದೆಲ್ಲ ಆಗೋದಿಲ್ಲ, ಹತ್ತಿರವಿದ್ದರೆ ಆಸೆ ಹೇಳುತ್ತೆ. ಕೇಳ್ಬಿಟ್ಟು ಎಲ್ಲ. ಹಾಗಾದ್ರೆ ನೀವು ಭಕ್ತರೆಲ್ಲ ಹಣ ಕೊಡ್ತಾರಲ್ಲ, ನೀವು ನೋಡ್ತಿರಲ್ಲ, ನೀವು ಕೂಡ ಸ್ತ್ರೀಯರೊಂದಿಗೆ ಕೂತ್ಕೊಂಡು ಮಾತಾಡೋದನ್ನ ನಾವು ನೋಡ್ತಾ ಇದ್ದೀವಲ್ಲ. ನಾನು ಬಾಯಿ ಮುಚ್ಕೊಳ್ಳೇಬೇಕಲ್ವಾ? ನಾನೇನಾದ್ರೂ ಬಾಯಿ ಮುಚ್ಕೊಂಡು ಬಿಡ್ತಾರೆ ನಾನು ನಿಮ್ಮ ಹತ್ರ ಹಣವನ್ನು ಮುಟ್ಟಬಾರ್ದು, ಆಮೇಲೆ ಸ್ತ್ರೀಯರೊಂದಿಗೂ ಮಾತನಾಡಬಾರ್ದು. ಸ್ತ್ರೀಯರೊಂದಿಗೆ ಮಾತ್ರ, ಅದಕ್ಕೆ ಯಾರೊಂದಿಗೂ ಕೂಡ ಸ್ತ್ರೀ ಸಹವಾಸ ಮಾಡಿದವರನ್ನು ಮಾತಾಡಬಾರದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಅವ್ರ ಕಡೆ. ಯಾಕೆಂದ್ರೆ ಇನ್ನು ಇವನು ಅಲ್ಲಿಗೆ ಹೋಗ್ಬಿಟ್ಟು ಬಂದವನು ಅಂತ ಹೇಳ್ತಾ ನೆನ್ಪು ಬರೋಲ್ವಾ? ಹಾಗೇನಾದ್ರೂ ಮಾಡಕ್ ಹೊರಟ್ರೆ ಎಷ್ಟೋ ಬೃಹತ್ತಾದ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಗ್ಬಿಡುತ್ತೆ. ನನ್ನ ಪಾಡಿಗೆ ನಾನು ಆನಂದವಾಗಿರ್ಬೋದು, ಖಂಡಿತವಾಗಿ ನನ್ನ ಪಾಡಿಗೆ ನಾನು ಆನಂದವಾಗಿರ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಇಷ್ಟು ವರ್ಷಗಳ ತಪಸ್ಸು ಮಾಡಿದ ಮೇಲೆಯೂ ಕೂಡ, ಶ್ರೀರಾಮಕೃಷ್ಣರ ಅನುಗ್ರಹವನ್ನ ಪಡೆದ ಮೇಲೆಯೂ ಕೂಡ ಈ ಕಾಮ, ಈ ಕಾಂಚನ ಅಥವಾ ಈ ಕಾಮಿನಿ, ಈ ಕಾಂಚನ ನಮಗೆ ತೊಂದರೆ ಕೊಟ್ಟಿತು ಅಂತ ಹೇಳಿದ್ರೆ ಇನ್ಯಾತಕ್ಕೆ ಆ ತಪಸ್ಸು, ಇನ್ಯಾತಕ್ಕೆ ಆ ಶ್ರೀರಾಮಕೃಷ್ಣ ಕೃಪೆ? ಶ್ರೀರಾಮಕೃಷ್ಣ ತಮ್ಮ ಕೃಪೆಯ ವಿಷಯದಲ್ಲಿ ಸುಮ್ಮನೆ ಬಿಡಬೇಕು. ಕೃಪೆಯೂ ಇಲ್ಲ, ಏನೂ ಇಲ್ಲ. ಕೃಪೆ ಇರತಕ್ಕಂತಹದ್ದು ಇಲ್ಲಿ ಬರಬೇಕು. ಕಾಂಚವನ್ನು ಮುಟ್ಟಿದ್ರೂ ಕೂಡ, ಅದರ ಮೂಲಕ ಸತ್ಕಾರ್ಯಗಳನ್ನು ನಿರಂತರವಾಗಿ ಮಾಡಿದ್ರೂ ಕೂಡ ಸನ್ಯಾಸಿಗೆ ಯಾವುದೇ ಬಗೆಯ ದೋಷವೂ ಕೂಡ, ಕಳಂಕೂ ಕೂಡ ಅಂಟಿಕೊಳ್ಳಬಾರದು.
ಸ್ತ್ರೀಯರೊಂದಿಗೆ ಮಾತನಾಡಿದರೂ ಕೂಡ ಅವನು ಅಷ್ಟೇ ನಿಷ್ಕಳಂಕನಾಗಿರಬೇಕು. ಅದು ಸತ್ತು ಪರೀಕ್ಷೆ. ಸಾಧನೆ ಮಾಡಿದ್ದಕ್ಕೆ, ತಪಸ್ಸು ಮಾಡಿದ್ದಕ್ಕೆ ಅದು ಪರೀಕ್ಷೆ. ಕೊನೆವರೆಗೂ ಕೂಡ ಅವನು ಎಚ್ಚರವಾಗಿರ್ಬೇಕು ಅಂತ ಹೇಳಿದ್ರೆ ಅವನು ಸಾಧನೆ ತರುತ್ತಕ್ಕಂಥ ಅದು ತೀವ್ರವಾಗಿ ನಡೀತಾ ಇಲ್ಲ ಅಂತ ಅರ್ಥ, ನಡೆದಿಲ್ಲ ಅಂತ ಅರ್ಥ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಸ್ತ್ರೀಯಿಂದ ಭಯ ಏನಿದೆ? ಅವಳನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಸಂಯಮದಿಂದ ನೋಡ್ಕೊಂಡ್ರೆ ಅವಳು ಅನ್ನಪೂರ್ಣೆ ಆಗಬಲ್ಲಳು. ಅದೇ ಶ್ರೀರಾಮಕೃಷ್ಣರು ರಸೋದ್ಧಾರದಿಂದ, ಅವರ ಶ್ರೀಮಂತ ಭಕ್ತ ವರ್ಗದಿಂದ ಸಾಕಷ್ಟು ಹಣವನ್ನು ಉಪಯೋಗಿಸಿ ಸತ್ಕಾರ್ಯಗಳನ್ನು ಮಾಡಿದ್ದಾರೆ. ಅವರೇ ಸ್ವತಃ ಕಾಂಚನವನ್ನ, ಅಂದ್ರೆ ಹಣವನ್ನ ಮುಷ್ಟಿಯಾಗಿ ದಾನ ಮಾಡಿದ್ದಂತಹ ಘಟನೆಗಳು ಇವೆ. ಇವತ್ತು ಸನ್ಯಾಸಿಗಳು ಇಷ್ಟೊಂದು ದೊಡ್ಡ ಮಠವನ್ನು ಕಟ್ಟಿಕೊಂಡಿದ್ದಾರೆ. ಇದರಲ್ಲಿ ಯಾವುದರಿಂದ ಆಯ್ತು? ಹಣದಿಂದ ಆಯ್ತು. ಅದರಲ್ಲೂ ಪುರುಷ ವರ್ಗ ಎಷ್ಟು ಮುಂದೆ ಬಂದಿದೆಯೋ ದಾನ ಮಾಡೋದಕ್ಕೆ, ಸ್ತ್ರೀ ವರ್ಗ ಅಷ್ಟೇ ಸಮ ಪ್ರಮಾಣದಲ್ಲಿ ಮುಂದೆ ಬಂದಿದೆ. ಯಾವಾಗಲೂ ನಾನು ಉದಾಹರಣೆ ಹೇಳ್ತಾ ಇರ್ತೇನೆ. ನಮ್ಮ ಆಶ್ರಮಗಳಲ್ಲಿ, ಆಫೀಸುಗಳಲ್ಲಿ ಸ್ವಾಮಿಗಳೇ ಭಕ್ತರು ಕೊಡ್ತಕ್ಕಂತಹ ಕಾಣಿಕೆಗಳನ್ನು ಸ್ವೀಕರಿಸಿ ಅದನ್ನು ಲೆಕ್ಕ ಮಾಡಿ ಬ್ಯಾಂಕ್ನಲ್ಲಿ ಕಟ್ಟಿ ಬರ್ತಾರೆ. ಪ್ರತಿದಿನ ಕೈಗೆ ಅನಿಸ್ಬೇಕು ಅವ್ರನ್ನ. ಅದನ್ನ ಅವರು 100 ರೂಪಾಯಿಗಳ ನೋಟನ್ನು ಕಂತೆಗಳನ್ನ ಲೆಕ್ಕ ಮಾಡಬೇಕು ಅವರು. ಸ್ವಾಮಿಗಳೇ, ಬ್ರಹ್ಮಚಾರಿಗಳು ಕೂಡ ನಾವು ನಂಬೋದಿಲ್ಲ. ಇನ್ನು ಗೃಹಸ್ಥರನ್ನ ಯಾರು ಆ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳೋಣ ಅಂತಂದ್ರೆ ಅದು ಬಹಳ ದೂರದ ಮಾತು. ಇವತ್ತು ಎಷ್ಟೆಷ್ಟೋ ಮಠಗಳನ್ನೆಲ್ಲ ನೀವು ಮಠಗಳ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೀರಿ. ಗೃಹಸ್ಥರ ಕೈನಲ್ಲಿ ಸಿಕ್ಕಿ ಆ ಹಣದ ದುರುಪಯೋಗ ಎಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಕೊಡಿ. ನೀವು ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣವನ್ನ ಭಕ್ತಿಯಿಂದ ಶ್ರೀರಾಮಕೃಷ್ಣ ಪಾದಕ್ಕೆ ಕಾಣಿಕೆಯಾಗಿ ಇಲ್ಲಿ ಅರ್ಪಿಸಿದ್ರೆ ಅದರ ಸದ್ವಿನಿಯೋಗವನ್ನ ನಾವು ಭಕ್ತರ ಮೂಲಕ ಅಥವಾ ಗೃಹಸ್ಥರ ಮೂಲಕ, ಪ್ರಾಪಂಚಿಕರ ಮೂಲಕ ಮಾಡಿಸೋದಕ್ಕೆ ನಾವು ಹೊರಟು ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಹಣ ಆಗ್ಬಿಡುತ್ತೆ. ಸ್ಯಾಂಕ್ಷನ್ ಆಗೋದು ಒಂದೇ ಗೊತ್ತು, ಸದ್ವಿನಿಯೋಗ ಆಗೋದು ಯಾರು ಕಾಣೋಕೆ ಸಿಗುವುದಿಲ್ಲ. ಅವರಷ್ಟಿದ್ರು ಇವರಷ್ಟಿದ್ರು ಎಲ್ಲ ತಿನ್ನೋರೆ. ಇದನ್ನ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಇನ್ನು ಈ ಮಠಗಳಿಗೆ ಬಂದಂತಹ ಹಣ ಎಲ್ಲಿ ಉಳಿದಿತ್ತು? ಎಲ್ಲಿ ಸತ್ಕಾರ್ಯ ಆದೀತು? ಆ ಸತ್ಕಾರ್ಯ ಹೇಗೆ ಆದೀತು? ಆಲೋಚನೆ ಮಾಡಿ ನೋಡಿ. ಇವತ್ತು ಬೆಂಗಳೂರು ಆಶ್ರಮದ ಸ್ತ್ರೀ ಭಕ್ತೆಯರಿಂದ ಎಷ್ಟೊಂದು ಕೆಲಸ ಕಾರ್ಯಗಳಾಗ್ತಾ ಇವೆ. ರಾಮಕೃಷ್ಣ, ಶಾರದಾದೇವಿ, ವಿವೇಕಾನಂದರ ಸಂದೇಶ ಪ್ರಸಾರ ಕಾರ್ಯ ಎಷ್ಟೊಂದು ಆಗ್ತಾ ಇದೆ. ಸುಮಾರು ಈಗ 7-8 ವರ್ಷಗಳಿಂದ ಇತ್ತೀಚೆಗೆ ಮಾತ್ರ ಅದು ವಿಶೇಷವಾಗಿ ನಡೀತಾ ಇದೆ. ಅದಕ್ಕಿಂತ ಮೊದಲು ಬಹಳ ಅಲ್ಪ ಪ್ರಮಾಣದಲ್ಲಿ ನಡೀತಾ ಇತ್ತು. ಈಗ ಬೃಹತ್ ಪ್ರಮಾಣದಲ್ಲಿ ನಡೆಯಲಿಕ್ಕೆ ಹೊರಟಿದೆ. ಕಾರಣ ಏನು? ಆ ಸ್ತ್ರೀಯರೊಂದಿಗೆ ಕುಳಿತು ಆ ಕಾರ್ಯಗಳನ್ನೆಲ್ಲ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯಗಳನ್ನು ನಡೆಸಿ ಮಾಡಿಸ್ತಾ ಇರೋದಾಗಿದೆ. ಆದ್ರಿಂದ ಶ್ರೀರಾಮಕೃಷ್ಣ ಹಾಗೆ ಹೇಳಿದ್ರು ಕೂಡ ಅದು ಯಾರಿಗೆ, ಯಾವಾಗ, ಏನು ಅಂತನ್ನೋದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ನಾವು ಕೂಡ ಅಂತ ಕೆಲಸ ಕಾರ್ಯಗಳೇನು ಮಾಡಬೇಕಾಗಿಲ್ಲ ಅಂದ್ಕೊಂಡು ಬಂತು ಅಂತ ಹೇಳಿದ್ರೆ ಕೇವಲ ಇಲ್ಲಿ ದೂರದಿಂದ ಬೇರೆಯ ದಾರಿಯಿಂದ ಬಂದು ಇಲ್ಲಿ ವೇದಿಕೆ ಮೇಲೆ ಕೊಡ್ತುಕೊಳ್ಳೋದು, ಹೇಳಬೇಕಾದ 4 ವಾಕ್ಯಗಳನ್ನು ಹೇಳ್ಕೊಡೋದು, ಉಪಾಯವಾಗಿ ಯಾರು ಕಾಣದಂತೆ ಹೋಗಿ ಕೊಡ್ತುಕೊಳ್ಳೋದು, ಅಲ್ಲಿ ಅಧ್ಯಯನ ಮಾಡೋದು, ನಮ್ಮ ಪಾಡಿಗೆ ನಾವು ಹಾಗೂ ಮಾಡಬಹುದು. ಬೇಕಾದ್ರೆ ನನ್ನ ಪಾಡಿಗೆ ಬಂದೆ ಭಜನೆ ಮಾಡಿದೆ, ನನ್ನ ಪಾಡಿಗೆ ಬಂದೆ ಉಪನ್ಯಾಸ ಮಾಡಿದೆ, ಹೊರಟೇ ಬಿಟ್ಟೆ. ವೈಯಕ್ತಿಕ ಸಂಪರ್ಕವನ್ನು ಬೆಳೆಸಲಿಕ್ಕೂ ಸಾಧ್ಯವೇ ಇಲ್ಲ. ಆ ಪ್ರಶ್ನೆಯೇ ಬರಲಿಲ್ಲ. ವೈಯಕ್ತಿಕ ಸಂಪರ್ಕ ಬರದೇ ಇತ್ತು ಅಂತ ಹೇಳಿದ್ರೆ ಯಾವ ಲೋಕಹಿತ ಕಾರ್ಯವನ್ನು ಕೂಡ ಮಾಡಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಆಲೋಚನೆ ಮಾಡಿ ನೋಡಿ. ಆದ್ರಿಂದ ಅಂತರಂಗವನ್ನು ಗಟ್ಟಿ ಮಾಡಿಕೊಳ್ಬೇಕು, ಲೋಕದ ಜನರೊಡನೆ ಹರಿಸಬೇಕು. ತಾವರೆ ಎಲೆಯ ಮೇಲೆ ಇರತಕ್ಕಂಥ ನೀರಿನ ಉಪಾಧಿಯಲ್ಲಿ ಅಂಟಿಯು ಅಂಟದಂತೆ ಇರಬೇಕು.
ಇದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಅದನ್ನು ಮಾಡಿದ್ದಾಯ್ತು, ಅದ್ರ ಮೂಲಕ ಎಷ್ಟೋ ಮಾಡೋದು ಸಾಧ್ಯವಾಯಿತು. ಅದು ಎಲ್ಲಿವರೆಗೆ ಭಗವಂತ ಇಷ್ಟಪಟ್ಟು ಮಾಡಿಸ್ತಾನೋ ಅಲ್ಲಿವರೆಗೆ ನಡೀತಾ ಇರ್ತದೆ. ಯಾವಾಗ ಭಗವಂತನ ಇಷ್ಟ ಸಂಬಂಧಪಟ್ಟಂತಹ ಇಚ್ಛೆ ನಿಂತು ಹೋಗುತ್ತೋ ಆ ಕ್ಷಣದಲ್ಲಿ ಅದು ನಿಂತು ಹೋಗುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲು ಭಗವಂತನ ಸಾಕ್ಷಾತ್ಕಾರವನ್ನು ದೊರೆಸಿಕೊಂಡು ಬಳಿಕ ಬೇಕಾದ ಸಂಸಾರದಲ್ಲಿ ಇರಬಹುದು. ಇದು ಹಾಲಿನಿಂದ ಬೆಣ್ಣೆಯನ್ನು ತೆಗೆದು ನೀರಿನಲ್ಲಿ ಇಟ್ಟಾಗಿದೆ. ಜನಕರಾಜ ಮೊದಲು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅನಂತರ ಸಂಸಾರದಲ್ಲಿದ್ದ. ಜನಕರಾಜ 2 ವಿಧದ ವೃತ್ತಿಗಳನ್ನು ತಿರುಗಿಸ್ತಾ ಇದ್ದ. ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಸನ್ಯಾಸಿ ಕರ್ಮ ತ್ಯಾಗ ಮಾಡ್ತಾನೆ. ಆದ್ರಿಂದ ಆತನ ರಕ್ಷಣೆಗೆ ಒಂದೇ ಕತ್ತಿ, ಜ್ಞಾನದ್ದು. ಜನಕರಾಜನ ಹಾಗೆ ಜ್ಞಾನವನ್ನು ಪಡೆದುಕೊಂಡಂತಹ ಸಂಸಾರಿ ಗಿಡದ ಕೆಳಗಡೆಯ ಹಣ್ಣು ಮೇಲ್ಗಡೆಯ ಹಣ್ಣು ಎರಡನ್ನೂ ತಿನ್ನಬಲ್ಲ. ಆತ ಸಾಧು ಸೇವೆ, ಅತಿಥಿ ಸತ್ಕಾರ ಇವೆಲ್ಲವನ್ನೂ ಮಾಡಬಲ್ಲ. ನಾನು ಭಗವದ್ಗೀತೆ ಹೇಳ್ತಾ ಇದ್ದೀನಿ, ಹೇ ತಾಯಿ, ನನಗೆ ಒಣಸಾಧು ಆಗೋದಕ್ಕೆ ಇಚ್ಛೆ ಇಲ್ಲ. ನೋಡಿದ್ರ ಮತ್ತಲ್ಲಿಗೆ ಬಂದ್ರು. ನಾವು ಒಣಸಾಧು ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಬಂದವರಿಗೆ 4 ಬಿಟ್ಟಿ ಬೋಧನೆಗಳನ್ನ ಮಾಡಿ ಕಳಿಸುವಷ್ಟರಲ್ಲೇ ಇರೋದಕ್ಕೆ ನನಗಿಷ್ಟವಿಲ್ಲ ಅಂತ ಅರ್ಥ. ಹಸಿದ ಬಟ್ಟೆಗೆ ಧರ್ಮ ಬೋಧನೆ ಹಾಸ್ಯಾಸ್ಪದ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಭಕ್ತರು ಕೂಡ ಹಾಗೆ ಆಶ್ರಮಕ್ಕೆ ಬಂದ್ರೆ ಅವರಿಗೆ ಪ್ರಸಾದ, ಆಗಾಗ ಊಟದ ಪ್ರಸಾದ, ಮಹಾಪ್ರಸಾದ ಅಂತ ಹೆಸರು. ಈ ತರ ಪ್ರಸಾದದ ಮೂಲಕ ಆ ಭಕ್ತರನ್ನ ತಣಿಸುವಂತಹ ಒಂದು ಕಾರ್ಯ ಇದೆ. ಆ ಭಕ್ತರ ಜೀವ ಅಂತ ಹೇಳ್ತಕ್ಕಂಥದ್ದು ಈ ಮಹಾಪ್ರಸಾದವನ್ನು ಉಂಡು ಯಾವ ಉಪನ್ಯಾಸ ಕೇಳಿದ್ರು ತಣಿಯದಂತಹ ಆ ಜೀವಿಗಳು ಈ ಪ್ರಸಾದದಿಂದ ವಿಶೇಷವಾಗಿ ತಣಿದು ಏನೋ ಒಂದು ಅಮೃತವನ್ನು ಉಂಡವರಂತೆ ಅವರು ಅನುಭವ ಮಾಡಿಕೊಳ್ತಾರೆ. ಎಷ್ಟೋ ಸಲ ನಾನು ನೋಡಿದ್ದೀನಿ, ಅರ್ಧ ಗಂಟೆ 3/4 ಗಂಟೆ ಮಾತಾಡಿಯೂ ಕೂಡ ಅವರಿಗೆ ಸಂತೋಷ ಆಗಿರುತ್ತೆ, ಸಂತೋಷವಾಯಿತು ಅಂತ ಹೇಳ್ತಿರ್ತಾರೆ. ಆದರೆ ಅವರು ಕರ್ಕೊಂಡು ಹೋಗಿ ಸಾಕಷ್ಟು ಪರಿಮಾಣದ ಪ್ರಸಾದವನ್ನ ಅವ್ರ ಕೈಲಿಟ್ಟಾಗ ಅವ್ರ ಮುಖ ಅರಳೋದನ್ನು ನೋಡಬೇಕು. ಅವ್ರು ತಿಂದು ಹೊರಡು ಹೊತ್ತಿಗೆ ಅವ್ರ ಮನಸ್ಸಿನ ಆನಂದವನ್ನು ಕಾಣಬೇಕು. ನೋಡಿ, ಎಲ್ಲವನ್ನೂ ಮೀಸಿಬಿಡುತ್ತದೆ. ಅದನ್ನೆಲ್ಲ ಕೊಡ್ಬೇಕಾದ್ರೆ ಇಲ್ಲಿ ಇರಬೇಕು, ಇಲ್ಲಿ ಇರಬೇಕು. ಇರದೇ ಇದ್ರೆ ಕೊಡೋದೆಲ್ಲಿಂದ? ಅದು ಎಲ್ಲಿಂದ ಬರಬೇಕು? ಅದು ಬರಬೇಕು. ಅದು ಎಲ್ಲಿಂದ ಬರಬೇಕು. ಅದಕ್ಕೆ ಹೇಳ್ತಾರೆ, ಹೇ ತಾಯಿ, ನನಗೆ ಒಣ ಸಾಧು ಆಗೋದಕ್ಕೆ ಇಚ್ಛೆ ಇಲ್ಲ, ಆಗ್ಲಿ ದೇವರು ನಿನಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ಕೊಂಡಿರುವಂತಹ ಸಾಧು ಆ ಒಣ ಸಾಧು ಅದಲ್ಲ. ಆ ನರೇಂದ್ರ ರಾಖಾಳಾದಿಗಳು ಬಂದಾಗ ಅವ್ರ ತಾಯಿಗೆ ರಸಗುಲ್ಲ ಇರ್ತಕ್ಕಂಥದ್ದು ನೀವೆಲ್ಲ ಗಮನಿಸಿರ್ಬೋದು ಶ್ರೀರಾಮಕೃಷ್ಣ ಜೀವನ ಚರಿತ್ರೆ. ಎಲ್ಲ ಬಚ್ಚಿಟ್ಟು ಬೇರೆ ಇನ್ನೊಂದು ಕೋಣೆ ಸ್ವಲ್ಪ ಎತ್ತರದ ಜಾಗದಲ್ಲಿ ಇರುವೆ ಗೊತ್ತದ ಹಾಗೆ ಅದನ್ನೆಲ್ಲ ಬಚ್ಚಿಟ್ಟು ಪತ್ರ ತಂದ್ಕೊಂಡಂತ ಸಿಹಿ ತಿಂಡಿಗಳನ್ನ ಬಚ್ಚಿಟ್ಟು ಇವರ ಈ ಎಳೆಯ ಭಕ್ತರು ಬಂದಾಗ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಬಾಯಿಗೆ ಹಾಕಿ ವಶ ಮಾಡಿಸ್ಕೊಡ್ತಾರೆ. ಸುಮ್ಮನೆ ಅವರ ಆಧ್ಯಾತ್ಮಿಕ ಆನಂದವನ್ನ ಕೊಟ್ಟು ಸಾಕಾಗುತ್ತೆ. ಏನ್ ಕೊಟ್ಟು ಕೊಡೋದು ಕಡಿಮೆ ಮಾಡಿದ್ದಾರೆ ಇವರು. ಹಣೆ ಮುಟ್ಟಿ, ನಾಲಿಗೆ ಮುಟ್ಟಿ, ಎದೆ ಮುಟ್ಟಿ, ಕಾಲಿಟ್ಟು, ಕೈ ಇಟ್ಟು ಬಗೆ ಬಗೆ ಹಾಕಿ ಕೊಟ್ಟರು. ಅಂತಹ ಆನಂದವನ್ನ ಅವರೆಲ್ಲ ಪಡೆದ ಮೇಲೆ ಈ ರಸಗುಲ್ಲ ಎಲ್ಲ ಯಾತಕ್ಕೆ? ಅದನ್ನ ಇಡ್ಬೇಕಂತೆ, ಅದು ಇರುವೆ ಬಂದಾಗ ನೋಡ್ಕೊಳ್ಬೇಕಂತೆ, ಅದು ಎಷ್ಟು ತಾಪತ್ರೆ ಆಗಲ್ಲ. ಆದ್ರೆ ಅದರಲ್ಲೂ ಕೂಡ ಸ್ವಾರಸ್ಯ ಇದೆ. ಅದರಿಂದ ಹೇಳ್ತಾ ಇದ್ದಾರೆ, ಹೇ ತಾಯಿಯೇ, ನನಗೆ ಒಣ ಸಾಧು ಆಗೋದಕ್ಕೆ ಇಚ್ಛೆ ಇಲ್ಲ ಅಂತ. ಅದಕ್ಕೆ ಇನ್ನೊಂದು ಮಾತಾಡ್ತಾರೆ, ಬ್ರಹ್ಮಜ್ಞಾನ ದೊರೆತ ನಂತರ ಊಟೋಪಚಾರಗಳ ವಿಷಯದಲ್ಲಿ ಒಂದು ನಿರ್ದಿಷ್ಟ ನಿಯಮವೇನು ಇರದು. ಹಿಂದಿನ ಕಾಲದ ಬ್ರಹ್ಮಜ್ಞಾನಿ ಋಷಿಗಳು ಬ್ರಹ್ಮಾನಂದದಲ್ಲೇ ಮಗ್ನನಾಗಿದ್ದರಿಂದ ಎಲ್ಲವನ್ನೂ ತಿಂದು ಬಿಡ್ತಿದ್ರು, ಹಂದಿ ಮಾಂಸ ಕೂಡ.
ಹಂದಿ ಮಾಂಸ ತಿನ್ನುವವರಿಗೆ ಈಗ ಬಹಳ ಒಂಥರ ನೆಮ್ಮದಿ. ಅಯ್ಯೋ ನಾನು ಇಂಥದ್ದೆಲ್ಲ ತಿನ್ಕೊಂಡು ಆಶ್ರಮ ಬರ್ಬೇಕಾಗಿದೆಯಲ್ಲ. ಆದ್ರೆ ಆಗಿನ ಕಾಲದ ಋಷಿಗಳು, ಬ್ರಹ್ಮಜ್ಞಾನಿ ಋಷಿಗಳು ಕೂಡ ಹಂದಿ ಮಾಂಸ ತಿಂತಾ ಇದ್ರು. ಎತ್ತಿನ ಕರು ಅಲ್ಲ, ಹಸುವಿನ ಗಂಡು ಕರು. ಭಾರದ್ವಾಜ ಋಷಿಗಳ ಆಶ್ರಮದಲ್ಲೇನೆ ಅತಿಥಿ ಸತ್ಕಾರ ಮಾಡೋದಕ್ಕೋಸ್ಕರ ಆ ಎಲೆಗಳನ್ನ ಬಲಿ ಕೊಟ್ಟು ನೀಟಾಗಿ ಕತ್ತರಿಸಿ ಅಡಿಗೆ ಮಾಡಿ ಅದನ್ನೆಲ್ಲರೂ ತಿಂದು ತೇಗಿ ಆನಂದ ಪಡ್ತಾ ಇದ್ರಂತೆ. ಮೊನ್ನೆ ತಾನೇ ಒಬ್ಬ ಯುವಕ ಹೇಳ್ತಾ ಇದ್ದ, ಏನು ಸ್ವಾಮೀಜಿ ಪ್ರಾಣಿ ಹಿಂಸೆ ಅಂತ ಹೇಳ್ತಕ್ಕಂಥ ತಿಳಿಸೋದಕ್ಕೆ ಆಗೋದೇ ಇಲ್ವೇ ಅಂತ. ನೋಡು, ನನಗೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾಗಿಲ್ಲ, ನನಗೆ ಸಿಕ್ಕಿದೆ ಉತ್ತರ. ನಿನ್ಗೇನಾದ್ರು ಬೇಕಾಗಿದ್ರೆ ನಿಧಾನ ಸಿಗುತ್ತೆ, ಅದಕ್ಕೆ ಉತ್ತರ ಕೊಟ್ಟು ಪೂರೈಸುವಂಥದ್ದಲ್ಲ. ಈಗ ಹೇಗಿದೆಯೋ ಹಾಗಿರೋದೇ ಸರಿಯಾಗಿದೆ ಅಂತೇಳಿ ಕಳಿಸ್ಬಿಟ್ಟೆ ಅವನ್ನ. ಬ್ರಹ್ಮಜ್ಞಾನ ದೊರೆತ ನಂತರ ಊಟೋಪಚಾರಗಳ ವಿಷಯದಲ್ಲಿ ಒಂದು ನಿರ್ದಿಷ್ಟ ನಿಯಮವೇನು ಇರದು. ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾನೆ, ನಮ್ಮ ಬಾಯಿಯೊಳಗೆ ನಾವೇನು ಹಾಕ್ತೇವೋ ಅದರಿಂದ ನಾವು ಮಡಿಯೋ ಮೈಲಿಗೆ ಆಗೋದಲ್ಲ. ನಮ್ಮ ಬಾಯಿಂದ ಏನು ಹೊರಗೆ ಬರುತ್ತೋ ಅದರಿಂದ ನಾವು ಮಡಿಯೋ ಮೈಲಿಗೆಯೋ ಆಗೋದು. ನಾವು ನಾಲಿಗೆಯನ್ನು ಹರಿಬಿಡ್ತೀವಲ್ಲ, ಬಗೆ ಬಗೆಯ ಸ್ಟೈಲ್ವಾದ ಮಾತುಗಳನ್ನ ಆಡ್ತೀವಲ್ಲ, ಅದರಿಂದ ನಾವು ಮೈಲಿಗೆ ಆಗೋದು. ಕೂದವ ನಾಲಗೆಯರು ಹಿತು ಅಂತ ಹೇಳ್ತಾರೆ. ಅದನ್ನ ಬಾಯಿ ಬಿಟ್ಟರು ಬಣ್ಗೇಳು, ಬಾಯಿಗೆ ಹಾಕಿದ್ರೆ ಬಣ್ಗೇಳು ಅಂತ ಹೇಳ್ತಕ್ಕಂಥ ಮಾತಲ್ಲಿ ಇಲ್ವೇ ನೋಡಿ. ಶ್ರೀರಾಮಕೃಷ್ಣ ಇಂದು ಸನ್ಯಾಸಿ ಅಂದ್ರೆ ಸಾಧಕ ಅಂತ ತಗೊಂಡ್ಬಿಡಿ. ಇನ್ನೇನು ಸಾಧಕ ಮತ್ತು ಸ್ತ್ರೀ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತುಗಳನ್ನ ಹೇಳಿದರು. ಅವರ ಮಾತು ಸಂಪೂರ್ಣ ಸತ್ಯ ಅನ್ನೋದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಮುದ್ರೆ ಹೊತ್ಕೊಳ್ಬೇಕು. ನಿಮ್ಗೊಂದು ಮಾತು ಹೇಳೋದಿದ್ರೆ, ನಾನೇನಾದ್ರೂ ಒಂದು ಮಠ ಕಟ್ಟಿದ್ರೆ ಅಲ್ಲಿ ಸ್ತ್ರೀಯರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕ್ಬಿಡ್ತಿದ್ದೆ. ಒಂದು ವೇಳೆ ಇದ್ರೂ ಕೂಡ ವಿಷಯಗಳಲ್ಲಿ ಮಾತ್ರ ಅಂತ. ಆದ್ರೆ ಸ್ತ್ರೀಯರಿಗೆ ಪ್ರವೇಶವಿಲ್ಲ ಅಂತ ನಾನು ಬೋರ್ಡ್ ಹಾಕೋದು ಅಗೌರವದಿಂದಾಗಿ ಅಲ್ಲ, ಗೌರವ ಭಾವದಿಂದಲೇ. ತಿರಸ್ಕಾರದಿಂದ ಖಂಡಿತ ಅಲ್ಲ, ಸ್ತ್ರೀಯರ ಮೇಲಿನ ತಿರಸ್ಕಾರದಿಂದ ಖಂಡಿತ ಅಲ್ಲ. ನನ್ನ ಜನ್ಮದಲ್ಲೇ ಇಲ್ಲ ಸ್ತ್ರೀಯರನ್ನ ತಿರಸ್ಕರಿಸಿದಂತ ದಿನವೇ ಇಲ್ಲ ನನ್ನ ಜನ್ಮದಲ್ಲಿ. ಆದ್ರೆ ನಾನು ಶ್ರೀರಾಮಕೃಷ್ಣ ಮಾತನ್ನ ಎಷ್ಟು ಮಟ್ಟಿಗೆ ಅನುಮೋದಿಸ್ತೇನೆ ಅಂತ ಹೇಳಿದ್ರೆ, ನಾನು ಕಟ್ಟಿದ ಮಟ್ಟದಲ್ಲಿ ಸ್ತ್ರೀಯರಿಗೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅದು ಗೌರವ ಭಾವದಿಂದ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಆಶ್ರಮವಾಸಿಗಳು ಎಲ್ಲಾದ್ರೂ ಒಂದು ಅಪವಿತ್ರ ದೃಷ್ಟಿಯನ್ನ ಆ ಸ್ತ್ರೀಯ ಮೇಲೆ ಬೀರಿದಾಗ ಅವಳಿಗೂ ತೊಂದರೆ, ಇವರಿಗೂ ಬಾಧಕ ಆಗ್ಬಿಡುತ್ತಲ್ಲ ಒಂದು ಕಾರಣದಿಂದ ಅಷ್ಟೇ. ಶ್ರೀಮಾತೆ ಶಾರದಾದೇವಿಯವರು ಕೂಡ ಸಾಕ್ಷಾತ್ ಸರಸ್ವತಿ ಅಂತ ಶ್ರೀರಾಮಕೃಷ್ಣ ಹೇಳಿದ್ರು. ಅವಳು ವೇಷ ಪಲ್ಲಟ ಮಾಡ್ಕೊಂಡು ಬಂದಿದ್ದಾಳೆ, ಸಾಮಾನ್ಯವಾದಂತಹ ಶರೀರ ತಂದಿದ್ದಾಳೆ. ಅದಕ್ಕೆ ಹೇಳಿದ್ರೆ ಈ ಭಸ್ಮಾಸುರ ಸಂತಾನದವರು ಅವಳನ್ನು ಕಾಮದೃಷ್ಟಿಯಿಂದ ನಾನು ನೋಡ್ತು ಅಂತ ಹೇಳಿದ್ರೆ ಸಂಪೂರ್ಣ ಅದಪ್ಪತನ ಹೊಂದುತ್ತಾರೆ. ಸಾಮಾನ್ಯ ಸ್ತ್ರೀಯೊಬ್ಬಳನ್ನ ಕಾಮದೃಷ್ಟಿಯಿಂದ ನೋಡಿದ್ರೆ ಮನುಷ್ಯ ಅದಪ್ಪತನ ಹೊಂದುತ್ತಾ ಇರುವ ಸಂದರ್ಭದಲ್ಲಿ ಇನ್ನು ಸಾಕ್ಷಾತ್ ಜಗನ್ಮಾತೆಯನ್ನೇ ಕಾಮದೃಷ್ಟಿಯಿಂದ ನೋಡಿದ ಮೇಲೆ ಬದುಕೋದಕ್ಕೊಂಡೆ ಅಂತ ದೃಷ್ಟಿಯಿಂದ ಆ ಜಗನ್ಮಾತೆ ಅತ್ಯಂತ ಕನಿಕರದಿಂದ ಈತನ ಸಾಮಾನ್ಯ ರೂಪದಿಂದ ಬಂದಿದ್ದಾಳೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಅಷ್ಟು ಕಷ್ಟ ಇದೆ. ಜಗನ್ಮಾತೆಗೆ ಗೊತ್ತಿರ್ತಕ್ಕಂಥ ಅಂಶ ಏನಲ್ಲ. ನಾನು ಈ ಮಠ ಕಟ್ಟಿದ್ರೆ ಸ್ತ್ರೀಗೆ ಪ್ರವೇಶವಿಲ್ಲ ಅಂತ ಇರ್ತಕ್ಕಂಥ ಮಾತನ್ನ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, 12 ವರ್ಷಗಳ ಅವಧಿಯಲ್ಲಿ ಅವರನ್ನ ಪರಿಪೂರ್ಣ ಯೋಗಿಗಳನ್ನಾಗಿ ನಿರ್ಮಾಣ ಮಾಡಬೇಕು ಅಂತ. ಕನಿಷ್ಠ ಪಕ್ಷ 12 ವರ್ಷ ಬೇಕು ಈ ಕಲಿಯುಗದಲ್ಲಿ. ಅದು ಕೂಡ ಪ್ರತಿದಿನ ಕಟ್ಟುನಿಟ್ಟಿನ ಸಾಧನೆಯ ಮೂಲಕ ಮಾತ್ರ. ಒಂದು ದಿನ ತಪ್ಪಿದ್ರೆ ಮರುದಿನದಿಂದ 12 ವರ್ಷ. ಒಂದು ದಿನ ಏನಾದರೂ ಮಾನಸಿಕ ಸ್ಖಲನವಾದರೂ ಕೂಡ
ಅದರ ಮರುದಿನದಿಂದ 12 ವರ್ಷ ಅವನು ಅಭ್ಯಾಸ ಮಾಡಬೇಕು ಯೋಗವನ್ನು. ಪ್ರತಿದಿನ ತಪ್ಪದೇ ಮಾಡ್ಕೊಂಡು ಬಂದಿರಬೇಕು. ಆ ಸಂದರ್ಭದಲ್ಲಿ ಒಂದೇ ಒಂದು ದಿನದ ಮಾನಸಿಕ ಸ್ಖಲನ, ದೈಹಿಕ ಅಂತೂ ಇಲ್ಲವೇ ಇಲ್ಲ, ಮಾನಸಿಕ ಸ್ಖಲನಕ್ಕೂ ಕೂಡ ಅವಕಾಶವಾಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಸ್ತ್ರೀ ಮುಖಕ್ಕೆ ಅವಕಾಶವಿಲ್ಲ. ಹನ್ನೆರಡು ವರ್ಷದ ನಂತರ ಅವ್ರಿಗೆ ಯಾವಾಗ ಆ ಜ್ಯೋತಿ ಅಂತ ಹೇಳ್ತಕ್ಕಂಥದ್ದು ಬೆಳಗುತ್ತೋ, ಆ ದಿವ್ಯ ಜ್ಞಾನ ಅಂತ ಹೇಳ್ತಕ್ಕಂಥ ಆಗುತ್ತೋ, ಆಮೇಲೆ ಅಪಾಯ ಇಲ್ಲ. ಆದರೂ ಕೂಡ ಲೋಕ ಶಿಕ್ಷಣ ಕಾರ್ಯಕ್ಕಾಗಿ ಸಂಯಮಪೂರ್ಣವಾದಂತಹ ನಡವಳಿಕೆಯನ್ನು ಇಟ್ಕೊಂಡಿರ್ಬೇಕಾಗತ್ತ. ಥಸ್ ಫಾರ್ ನೋ ಫರ್ದರ್ ಅಂತ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ. ಇಷ್ಟರ ಮಟ್ಟಿಗೆ ನೀನು ಹತ್ರಕ್ಕೆ ಬರ್ಬೋದು, ಅದಕ್ಕಿಂತ ಹತ್ರ ಬರೋ ಹಾಗಿಲ್ಲ. ಥಸ್ ಫಾರ್ ನೋ ಫರ್ದರ್ ಅಂತನ್ನುವ ನಿಯಮವನ್ನು ಇಟ್ಕೊಂಡೇ ಹೋಗ್ಬೇಕಾಗುತ್ತೆ. ಯಾಕೆ ಲೋಕ ಶಿಕ್ಷಣಕ್ಕಾಗಿ ಬಾಕಿ ಉಳಿದವರು ನೋಡಿದವರು ಏನಂತಾರು ಅಂತ ಹೇಳ್ತಕ್ಕಂಥ ದೃಷ್ಟಿ ಇರಬೇಕಾಗುತ್ತೆ. ಅಕ್ಕ ಮಹಾದೇವಿ ಹೇಳಿದಾಗೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ. ಆ ಸ್ತ್ರೀ ಮುಖ ಅಂತ ಹೇಳ್ತಕ್ಕಂಥದ್ದು ಪುರುಷರಿಗೆ ಅದೇನೇನೋ ಕಾಣಿಸುತ್ತದೆ. ಶ್ರೀರಾಮಕೃಷ್ಣ ಹೇಳುವಂತೆ, ಯುವತಿಯ ಮುಖದ ಸುತ್ತ ಯುವಕರನ್ನು ಆಕರ್ಷಿಸುವಂತಹ ಕೆಲವು ಅಂಶಗಳಿವೆ. ಅದು ಸುಮ್ಮನೆ ಆಕರ್ಷಿಸ್ತಾ ಇರುತ್ತೆ. ಹಾಗೆ ಯುವತಿಯ ಮನಸ್ಸನ್ನು ಕೂಡ ಯುವಕನ ಮುಖದ ಸುತ್ತ ಇರತಕ್ಕಂತಹ ಒಂದು ಔರ ಅಂತ ಹೇಳ್ತಾರೆ, ಅದನ್ನ ಒಂದು ಪ್ರಭಾವನೆ, ಅದು ಆಕರ್ಷಿಸ್ತಾ ಇರುತ್ತೆ ಅಂತ. ಈ ಸಂಪರ್ಕ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಬೇಗ ನಮ್ಮನ್ನ ಕಲುಷಿತನಾಗಿ ಮಾಡಿಬಿಡುತ್ತೆ ಅಂತ ಹೇಳಿದ್ರೆ, ಎಂತ ಸಾಧಕನನ್ನು ಕೂಡ ಬಿಡಿಸ್ತದೆ ಅಂತಂದ್ರೆ, ಚೈನಾ ಬಾರ್ಡರ್ ಆದಂತಹ ಕುಲು ಮನಾಲಿ ಅಲ್ಲಿ ಹೋಗಿದ್ದಲ್ಲ ನಾನು. ಹಿಮಾಲಯದ ತುಟ್ಟ ತುದಿಯದು ಕುಲು ಮನಾಲಿ. ಕುಲುನಲ್ಲಿ ಒಂದು ನಿತ್ಯಾನಂದ ಆಶ್ರಮದ ಏಕಾಂತ ಆಶ್ರಮದಲ್ಲಿ ನಾನಿದ್ದೆ ಅಂತ ಹೇಳಿದ್ದಲ್ಲ, ಅಲ್ಲಿ ಕೆಲವು ಭಕ್ತರನ್ನು ಕೇಳಿದೆ, ಇಲ್ಲಿ ಯಾರಾದರೂ ಉತ್ತಮ ಮಟ್ಟದ ಸನ್ಯಾಸಿ ಇಲ್ಲದೆ ತೋರಿಸಿ ಅಂತ. ಅದಕ್ಕೆ ತಿಳಿದ ಹಿಮಾಲಯ ನೋಡಿ, ಅಲ್ಲಿ ಎಂತೆಂತಹ ಸಾಧುಗಳೆಲ್ಲ ಇರೋದು ಸಾಧ್ಯ, ಎಂತೆಂತಹ ಸಂತಗಳೆಲ್ಲ ಇರೋದು ಸಾಧ್ಯ, ಎಂತೆಂತಹ ದಿವ್ಯಜ್ಞಾನಿಗಳೆಲ್ಲ ಇರೋದು ಸಾಧ್ಯ. ಯಾಕೆ ತಪಸ್ಸು ತಪಸ್ಸು ತಪಸ್ಸು. ಆ ಒಂದು ಹಿಮವತ್ ಪ್ರದೇಶದಲ್ಲಿ ತಪಸ್ಸು, ನಿರಾತಂಕವಾಗಿ ಶಾಂತ ತಂಪು, ಮನಸ್ಸು ವಿಚಲಿತಗೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಆ ಹಿಮದೊಂದಿಗೆ ಈ ಮನಸ್ಸು ಕೂಡ ಹಿಮವಾಗಿಬಿಟ್ಟಿರುತ್ತೆ. ಆದ್ರಿಂದ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಇರೋದು ಸಾಧ್ಯ ಆಗುತ್ತೆ. ನಾವು ಉತ್ತಮ ಸನ್ಯಾಸಿಗಳಿದ್ರೆ ತೋರಿಸ್ತೀರಾ ಅಂತ ಕೇಳಿದೆ ಒಬ್ಬರನ್ನ. ಅವ್ರು ಹೇಳಿದ್ರು, ಒಬ್ಬರೇ ಒಬ್ರು ಇಲ್ಲಿ ಇದ್ದಾರೆ, ಆದ್ರೆ ಅವರು ಕೆಲವು ಕಾಲ ಒಳ್ಳೆ ಸನ್ಯಾಸಿಗಳಾಗಿ ಇದ್ರು. ಆಮೇಲೆ ಜರ್ಮನಿಯಿಂದ ಒಬ್ಬ ಆಕೆ ಸುಮಾರು 23-24 ವಯಸ್ಸಿನ ಮೇನಕೆ ಬಂದಿದ್ಲು. ಮೇನಕೆ ಅಲ್ಲ, ಜರ್ಮನಿ ಹೆಂಗಸರು. ಅವಳು ಶಿಷ್ಯಾಗಿ ಬಂದದಂತೆ. ಕೆಲವು ದಿನ ಶಿಷ್ಯ ಚೆನ್ನಾಗೇ ಇದ್ದಂತೆ. ಆಮೇಲೆ ಈ ಭಕ್ತರು ಹೋಗಿ ಮಾತಾಡಿಕೊಟ್ರೆ ಅವರಾಗಲೇ ಮದುವೆ ಆಗ್ಬಿಟ್ಟಿದ್ರಂತೆ. ಏನ್ ಸ್ವಾಮಿಗಳೇ ಈ ತರ ಮಾಡ್ಬಿಟ್ಲ ಅಂತ ಕೇಳಿದ್ರಂತೆ ಇವರು. ಏನಿಲ್ಲ, ಮೊದಲು ಬರೀ ಸನ್ಯಾಸಿ ಆಗಿದ್ದೆ, ಈಗ ಪಾರ್ವತಿ ಪರಮೇಶ್ವರಾಗಿದ್ದೇವೆ. ಅವಳು ಪಾರ್ವತಿ, ಅವನು ಪರಮೇಶ್ವರ, ಹಿಮಾಲಯದಲ್ಲಿ ಅಲ್ವೇ. ಆಮೇಲೆ ಇನ್ನು ಕೆಲವು ದಿನಗಳ ಮೇಲೆ ಹೋದಾಗ ಗಣೇಶ, ಆಮೇಲೆ ಇನ್ನೊಂದು 2 ವರ್ಷ ಬಿಟ್ಟು ಹೋದ್ಮೇಲೆ ಕಾರ್ತಿಕೇಯ ಸಿದ್ಧವಾಗಿಲ್ಲ. ಇಂಗ್ಲಿಷಲ್ಲಿ ತಮಾಷೆ ಮಾತಿದೆ, ಫಾದರ್ ಮ್ಯಾರೇಜ್ ನನ್ ಅಂತ. ಕ್ರಿಶ್ಚಿಯನ್ ಪಾದ್ರಿಗಳನ್ನ ಫಾದರ್ ಅಂತ ಕರೀತಾರ. ನನ್ ಅಂತಂದ್ರೆ ಕ್ರಿಶ್ಚಿಯನ್ ಸನ್ಯಾಸಿನಿಯರು, ಅವರಿಗೆ ನನ್ ಅಂತ ಕರೆಯುವುದು. ಈ ನನ್ ಅಂತಂದ್ರೆ 2 ಅರ್ಥ ಇದೆ ಹೇಳೋತ್ತಿಗೆ. ಒಂದು NUN ನನ್, ಇನ್ನೊಂದು NONE ನನ್. ಅದು ಕೂಡ ನನ್ ಅಂತಲೇ ಹೇಳೋದು, ಇದು ಕೂಡ ನನ್ ಅಂತಲೇ ಹೇಳೋದು. ಈ 2ಕ್ಕೂ ಒಂದೇ ಉಚ್ಚಾರ ಮಾಡಿದ್ರಿಂದ ಎಂತ ಕಷ್ಟ ಆಯ್ತು ಅಂತಂದ್ರೆ, ಫಾದರ್ ಮ್ಯಾರೇಜ್ ನನ್ ಅಂತ ತಮಾಷೆ ಮಾಡ್ತಿರ್ತಾರೆ. ನಿಜಕ್ಕೂ ಏನ್ ಬರ್ತಿರ್ತಾರೆ ಅಂತ ಹೇಳಿದ್ರೆ NONE. ಆ ಪಾದ್ರಿಗಳು ಅಂದ್ರೆ ಕ್ರಿಶ್ಚಿಯನ್ ಸನ್ಯಾಸಿಯರು ಮದುವೆ ಆಗೋದಿಲ್ಲ ಅಂತ ಮಾತು.
ಅದು ಯಾವ ತರ ಕೇಳಿಸ್ತದೆ, ಸುಮ್ಮನೆ ಫಾದರ್ ಮ್ಯಾರೇಜ್ ನನ್ ಅಂತ ಹೇಳಿದ್ರೆ ಯಾವ ತರ ಕೇಳಿಸ್ತದೆ, ಫಾದರು ಆ ನನ್ ಅಂತಂದ್ರೆ ಸನ್ಯಾಸಿನಿಯರನ್ನ ಮದುವೆ ಆಗ್ತಾರೆ ಅಂತ ಅರ್ಥ ಬರ್ತದೆ. ಸನ್ಯಾಸಿಗಳು ಆಸ್ಪತ್ರೆ ಕಳಿಸ್ತಾರೆ, ರೋಗಿಗಳ ಶುಶ್ರೂಷೆ ಮಾಡಬೇಕು, ರೋಗಿ ನಾರಾಯಣ ಸೇವೆ ಮಾಡಬೇಕು ಅಂತ. ಸೇವೆ ಮಾಡ್ಬೇಕಾದ್ರೆ ಈ ಸಾಧುಗಳೇ ಸೇವೆ ಮಾಡೋಕ್ಕಾಗತ್ತೆ, ನರ್ಸ್ ಕೊಡ್ಬೇಕಾಗುತ್ತೆ. ನರ್ಸ್ಗಳು, ಆಮೇಲೆ ಡಾಕ್ಟರ್ಗಳು, ಆಮೇಲೆ ವಾರ್ಡ್ ಬಾಯಿ ಅವರು ಇವರು ಎಲ್ಲ ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಆಮೇಲೆ ಸ್ವಾಮಿಗಳು ಕೂಡ ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಆಮೇಲೆ ಒಂದಿನ ಆ ನರ್ಸ್ ಪಾಪ ಅವಳನ್ನ ನರ್ಸ್ ಮಾಡ್ತಕ್ಕಂತಹ ಇನ್ನೊಬ್ಬಳು ಬೇಕಾಗುತ್ತೆ, ಅಂದ್ರೆ ಹೆರಿಗೆ ಮಾಡಿಸೋದಕ್ಕೋಸ್ಕರ. ಆಮೇಲೆ ಅವ್ರು ಹೇಳಿಕೆ ಕೊಡ್ಬೇಕು, ಹೇಳಿಕೆ ಯಾರಿಂದ ನಿಮ್ಗೆ ಪುತ್ರೋತ್ಪತ್ತಿ ಆಯಿತು ಅಂತ. ಅದು ಹೆರಿಗೆಗೆ ಮೊದಲು ಅದೆಲ್ಲ ಆಗ್ಬೇಕು. ಆಗ ಹೇಳ್ದಂತೆ ಇದು ಇಂತಹ ಸ್ವಾಮಿಗಳಿಂದ ಅಂತ. ಅಂದ್ರೆ ಇದು ನಿಮಗೇನು ಹೊಸ್ತೇನೂ ಅಲ್ಲ ಬಿಡಿ, ಬೇಕಾದಷ್ಟು ಕೇಳಿದ್ರಿ ನೀವು, ಮತ್ತೆ ಇನ್ನೂ ಕೇಳ್ತಾನೇ ಇದ್ದೇವೆ. ಇದೇನು ಮುಗಿಯದ ಕಥೆ ಇದು. ಶ್ರೀರಾಮಕೃಷ್ಣ ಹೇಳಿದ ಮಾತು ಎಷ್ಟು ಸತ್ಯ ಅಂತ ಹೇಳೋದಕ್ಕೋಸ್ಕರ ಈ ಗಂಟೆ ಹೇಳಿದ ಸುಮ್ಮನೆ ನಾನು ನಿಮ್ ಮನಸ್ಸಿಗೆ ಒಂದು ತಂದು ಇಡ್ತಾ ಇದ್ದೀನಿ ಅಷ್ಟೇ. ಸ್ತ್ರೀ ಭಕ್ತಿಯರು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಸ್ತ್ರೀ ಭಕ್ತಿಯರು ಭಕ್ತಿ ಭಾವನೆಯಿಂದ ಬಂದು ಹೊಂಚು ಬುದ್ಧಿಯಿಂದಲೇ ಕಾಣ್ತಾರೆ ಸ್ವಾಮಿಗಳನ್ನ. ಅವರ ಭಕ್ತಿ, ಅವರ ಶ್ರದ್ಧೆ, ಅವರ ವಿಶ್ವಾಸ ಇವನ್ನೆಲ್ಲ ಕಂಡು ಸ್ವಾಮಿಗಳು ಕೂಡ ಬಹಳ ಮೊದಲು ತಾನು ಸ್ವಾಮಿ, ತಾನು ಗುರು ಮತ್ತು ಅವರು ಶಿಷ್ಯೆ ಅಂತ ದೃಷ್ಟಿಯಿಂದಲೇ ಹೋಗುತ್ತೆ. ಆದರೆ ಆ ಅಪಕ್ವ ಬುದ್ಧಿ ಅಥವಾ ಅಪಕ್ವ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಯಾವುದೋ ಮೂಲೆಯಲ್ಲಿ ಉಳಿದಿರುತ್ತೆ ನೋಡಿ, ಗೊತ್ತಿಲ್ಲ ನೋಡಿ ಯಾವ ಮೂಲೆಯಲ್ಲಿ ಯಾವ ವಿಷಾಚಿ ಕೊಡ್ತಿರುತ್ತೋ ಗೊತ್ತಿರಲ್ವಲ್ಲ. ಆ ಅಪಕ್ವ ಬುದ್ಧಿಯ ಸನ್ಯಾಸಿ ಕಾಲಕ್ರಮದಲ್ಲಿ ಭಕ್ತಿಯಲ್ಲಿ ಭಕ್ತಿಯನ್ನು ಕಾಣೋದು ಬಿಟ್ಟು ಹೆಣ್ಣನ್ನು ಕಾಣೋದಕ್ಕೆ ಶುರು ಮಾಡ್ತಾನೆ. ಸಕಾಲದಲ್ಲಿ ಪತನ. ಎಷ್ಟೋ ಜನ ಯುವ ಸನ್ಯಾಸಿಗಳು, ಎಷ್ಟೋ ಜನ ಬ್ರಹ್ಮಚಾರಿಗಳು ನನ್ನನ್ನು ಕೇಳ್ತಾ ಇರ್ತಾರೆ, ಸ್ವಾಮೀಜಿ ಎಷ್ಟೋ ಗಡ್ಲಿ ಹೆಂಗಸರುಂಡೆ ನಾವು ಮಾತಾಡಲೇಬೇಕಾಗುತ್ತೆ. ಈಗ ಬುಕ್ ಸ್ಟಾಲ್ ಉದಾಹರಣೆಗೆ ಇನ್ನೂ ಸೇವಾ ಕಾರ್ಯ ಅಂತ ಹೇಳ್ತಿರೋದು ಎಷ್ಟೋ ನಡ್ತಾ ಇರುವಾಗ, ಸ್ತ್ರೀಯರು ಪುರುಷರು ಎಲ್ಲ ಬರ್ತಾ ಇರುವಾಗ ಅವನ್ನೆಲ್ಲ ಕಂಡು ಮಾತಾಡ್ಬೇಕಾಗತ್ತೆ. ಮುಖ ಕಂಡು ಮಾತಾಡದೆ ಹೋಯ್ತು ಅಂತ ಹೇಳಿ ಎಲ್ಲೋ ಕೆಳಗಡೆ ಕಂಡು ಮಾತಾಡ್ತಾ ಇರ್ತಾರೆ, ಅವ್ರು ತಮಾಷೆ ಮಾಡ್ತಿರ್ತಾರೆ. ಆದ್ರೆ ಮುಖ ಕಂಡು ಮಾತಾಡ್ಬೇಕು ಕಂಡ್ರೆ ಮನಸ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಏನ್ ಮಾಡೋದು ಸ್ವಾಮೀಜಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ, ಅವ್ರು ಕುಂಕುಮ ನೋಡ್ಕೊಂಡು ಮಾತಾಡಿ ಅಂತ. ಕುಂಕುಮ ನೋಡ್ಕೊಂಡು ಮಾತಾಡಿದಾಗ ಏನಾಗುತ್ತೆ, ಮನಸ್ಸು ಅಷ್ಟು ವಿಚಲಿತವಾಗೋದಿಲ್ಲ. ಎರಡು ಕಾರಣದಿಂದಾಗಿ. ಕಣ್ಣಿಗೆ ಕಣ್ಣು ಸೇರಿದಾಗ ಮಾತ್ರ ಮನಸ್ಸು ಮಿಲಾಯಿಸುತ್ತೆ. ಮನಸ್ಸು ಮಿಲಾಯಿಸಿದಾಗ ಆಮೇಲೆ ಅಲ್ಲೆಲ್ಲ ಭೂಕಂಪ ನಡೆಯಕ್ಕೆ ಶುರುವಾಗುತ್ತೆ. ಈ ಕುಂಕುಮವನ್ನು ಕಂಡಾಗ ಆ ಅಪಾಯ ಇರುವುದಿಲ್ಲ. ಇನ್ನೊಂದು ಉಪಾಯ ಇದೆ, ಅದರಲ್ಲಿ ಏನಂತ ಹೇಳಿದ್ರೆ ಅದು ಜಗನ್ಮಾತೆಯ ಸಂಕೇತ. ಕುಂಕುಮ ಸ್ವರೂಪಗಳು. ಅದರಿಂದ ಕುಂಕುಮ ಬೇರೆ, ಜಗನ್ಮಾತೆ ಬೇರೆ ಅಲ್ಲ. ಅದರಿಂದ ಕುಂಕುಮನೇ ನೋಡ್ತಾ ಇತ್ತು ಅಂತ ಜಗನ್ಮಾತೆಯೊಂದಿಗೆ ಮಾತಾಡ್ತಾ ಇದೆ ಅಂತಕ್ಕಂಥ ಭಾವನೆ ತಂದ್ಕೊಳ್ಳೋಕೆ ಶುರುವಾಗುತ್ತೆ. ಯಾತಕ್ಕೆ ಇದೆಲ್ಲ ಎಚ್ಚರಿಕೆಯಿಂದ ಮಾಡ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳಿದಾಗೆ ನಮ್ಮ ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲ್ ಅದನ್ನ ತುಂಬಿಕೊಂಡು ಹೋಗ್ತಾ ಇರ್ತಾರಲ್ಲ ಲಾರಿಗಳಲ್ಲಿ, ಅಕ್ಕಪಕ್ಕದಲ್ಲೆಲ್ಲ ಬರೆದಿಟ್ಟಿರ್ತಾರೆ ಹೈಲಿ ಇನ್ಫ್ಲೇಮೇಬಲ್ ಅಂತ. ಗಂಡು ಹೆಣ್ಣು ಹತ್ರ ಇತ್ತು ಅಂತ ಹೇಳಿದ್ರೆ ಹೈಲಿ ಇನ್ಫ್ಲೇಮೇಬಲ್. ಯಾವ ಕ್ಷಣದಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೋ ಗೊತ್ತಿಲ್ಲ. ಬಹಳ ಬೇಗ ಹೊತ್ತಿ ಒರಿಯುವಂತಹ ಪರಿಸ್ಥಿತಿ. ಅದರಿಂದ ದೂರ, ಅದರಿಂದ ಎಚ್ಚರ. ನೋಡಿ, ಆ ದೈವೇಂದ್ರಿಯದಲ್ಲಿ ಸ್ವರ್ಗದಲ್ಲಿ, ಈ ಆಲಯದಲ್ಲಿ, ಈ ಭೂಮಿನಲ್ಲಿ ಯಾವುದೋ ಕುಟೀರದಲ್ಲಿ ಪಾಪ ಅವಳ ಪಾಡಿಗೆ ಅವಳು ಆ ಗೌತಮ ಮುನಿಯೊಂದಿಗೆ ಶಾಂತವಾಗಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ರು. ಅಲ್ಲಿಂದ ಓಡ್ ಬಂದ್ಬಿಟ್ಟಿದ್ದಾನೆ.
ಎಂಥ ಆಕರ್ಷಣೆ ಇರ್ಬೋದು. ಈ ರಾವಣ ಇರಲ್ಲ, ರಾವಣ ಸುಮ್ಮನೆ ಸೀತಾಮಾತೆಯ ಸೌಂದರ್ಯದ ವರ್ಣೆಯನ್ನ ಕಿವಿಯಿಂದ ಕೇಳಿದ್ದಷ್ಟು ಅಷ್ಟೇ. ಎಲ್ಲ ಭೋಗ ಭಾಗ್ಯಗಳನ್ನು ಬಿಟ್ಟು ಓಡಿ ಬಂದ. ಈಗೆಲ್ಲ ನಡೀತೆ ನಿಜ, ಆದ್ರೆ ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕು. ನಗೋದಕ್ಕೇನೋ ಚೆನ್ನಾಗಿರುತ್ತೆ, ಹೇ ಬಿದ್ದ ನೋಡಿ ಅಂತ ನಗೋದಕ್ಕೇನೋ ಚೆನ್ನಾಗಿದೆ, ಅಂಥ ದುಷ್ಟ ಹೀಗೆಲ್ಲ ಮಾಡ್ಬೋದು ಅವನು ಅಂತ ನಾವು ಅವನ್ನೆಲ್ಲ ಹಳಿಬಹುದು. ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಥದಲ್ಲಿ ಒಂದು ಕೆಲವು ವಾಕ್ಯಗಳನ್ನು ಬಂದಿಟ್ಟಿದ್ದಾರೆ, ಬಹಳ ಸ್ವಾರಸ್ಯಕರವಾಗಿದೆ. ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವು ಅದೆಂತಹುದೋ ಬೇವಸವ ಪಟ್ಟು ತಿಳಿದು ಹಳಿಯುವಡೆ ಹಳಿ ಗಾವಿಲನ ಗಳಹೇನು ಮಂಕುತಿಮ್ಮ. ರಾವಣನನ್ನ ಅವನಂತವನು ಇಂಥವಂತ ಹಳಿ ಪಟ್ಟಿದೆಯಲ್ಲ, ಅಂತಹ ಗಂಡು ಶರೀರದ ಹೃದಯವನ್ನೇ ಅಲ್ಲಾಡಿಸುವಂತಹ ಈ ಲಾವಣ್ಯ ಅದೆಂಥದ್ದಿರ್ಬೋದು. ಅದನ್ನು ಕಂಡಾಗ ಸ್ವಲ್ಪವೂ ಸಂಯಮವನ್ನು ತಂದುಕೊಳ್ಳೋದಕ್ಕೆ ಸಾಧ್ಯವಿಲ್ಲಿರ್ತಕ್ಕಂತಹ ಅವನ ನೋವು, ಒಳಗಡೆ ಇರ್ತಕ್ಕಂತಹ ನೋವು ಅದೆಂಥದ್ದಿರ್ಬೋದು. ಕಷ್ಟಪಟ್ಟು ತಿಳಿದು ಹಳಿಯುವಡೆ ಹಳಿ, ಅರಿತುಕೊಂಡು ಹಳಿ. ಎಷ್ಟು ಕಷ್ಟಪಟ್ಟು ಅವನ ಅಂತ ಸ್ಥಿತಿಗೆ ಬಿದ್ದ ಅಂತನ್ನೋದನ್ನ ಅರಿತುಕೊಂಡು ಹಳಿದಿದ್ರೆ ಒಂದು ಬೇರೆ ಹಳಿ. ಗಾವಿಲನ ಗಳಹೇನು ಮಂಕುತಿಮ್ಮ. ಗಾವಿಲ ಅಂದ್ರೆ ಗಮ್ಮಾರ ಅಂತ, ಮೂರ್ಖ ಶಿಖಾಮಣಿ. ಮೂರ್ಖ ಶಿಖಾಮಣಿಯಾಗಿ ಸುಮ್ಮನೆ ಬಾಯಿಗೆ ಬಂದತೆ ನೀನು ಮಾತಾಡಿದೆ ಅಂತ ಅನ್ಕೊಳ್ಳಿ. ಸ್ವತಃ ಇವನಾದ್ರೂ ಕೂಡ ಏನಾದ್ರೂ ಅಪ್ಪಡ ಚೆನ್ಮೆ ಅವ್ರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಪಾಪವೆಂಬುದೇನು ಸುಲಭ ಸಾಧನೆ ಅಲ್ಲ, ತಾಪದಿಂ ಬೇಯದವನ್ ಅದನೆಸಪಬಲ್ಲ. ಪಾಪಿಯಾಳವ ದಡದಿ ನಿಂತಾತ ಮರಿವನೇ, ಪಾಪಿ ಎದೆಯೋಳಕ್ಕೆ ಇಳಿಯೋ ಮಂಕುತಿಮ್ಮ. ಪಾಪ ಅಂತ ಮಾಡ್ತಾರಲ್ಲ, ಅದೇನು ಸುಲಭವಾಗಿ ಮಾಡ್ಬಿಡ್ತಾರೇನೋ, ಲೀಲಾಚಾರವಾಗಿ ಮಾಡ್ತಾರೇನೋ. ಎಷ್ಟೊಂದು ಕುದಿತ ಒಳಗಡೆ. ಆ ಒಂದು ಕಾರ್ಯಕ್ಕೆ ಒಂದು ಕೈ ಹಾಕಬೇಕಾದ್ರೆ ಮೊದಲೇ ಎಷ್ಟೊಂದು ಒದ್ದಾಟ ನಡೆದಿರ್ತದೆ ಅವನಲ್ಲಿ. ಅದರಿಂದ ಸುಲಭವಾದ ಸಾಧನೆಯೇನಲ್ಲ ಅದು. ತಾಪದಿಂದ ಬೆಂದು 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 ಇನ್ನು ನಾನು ತಾಳಾರೆ ಅಂತ ಅದನ್ನು ಮಾಡಿಬಿಡ್ತಾನೆ, ಪಾಪ ಕಾರ್ಯವನ್ನು ಮಾಡಿಬಿಡ್ತಾನೆ. ವಾಪಿಯ ಆಳವ ದಡದೆ ನಿಂತ ಆತನು ಅರಿವನೇ. ಪಾಪಿ ಅಂತಂದ್ರೆ ಬಾವಿಯ ಆಳವನ್ನ ದಡದ ಮೇಲೆ ನಿಂತಿರ್ತಕ್ಕಂಥವನು ಅರಿವಲ್ಲನೆ, ಅದೆಷ್ಟು ಆಳ್ಬೇಕಿದೆ ಅಂತ. ಆದ್ರಿಂದ ಪಾಪಿಯ ಎದೆಯೊಳಕ್ಕೆ ಇಳಿಯೋ ಮಂಕುತಿಮ್ಮ. ಪಾಪಿಯ ಎದೆಯೊಳಕ್ಕೆ ಇಳಿದು ಅವನು ಎಷ್ಟು ಕಷ್ಟಪಟ್ಟ ಅಂತ ಅನ್ನೋದನ್ನು ನೋಡೆಯ. ಪಾತಕಿ ಒಬ್ಬ ಇದ್ದಾನೆ, ಅವನ್ನೆಲ್ಲರೂ ಕೂಡ ಬೈಯುವರೆ, ತಿಳಿಯೋರೆ. ಸ್ವತಃ ಇವರು ಬಹಳ ನಿರ್ಮಲರು ಅಂತ ನಮ್ಮ ಹಾಗೆ ಅವ್ರು ಕೇಳ್ತಾ ಇದ್ದಾರೆ. ಪಾತಕಿಯೋಳು ಆಗ್ರಹ ಅನುಭವ, ಪಾತಕಿಯೋಳ ಆಗ್ರಹವನ್ನವರೇ ನಿರ್ಮಲನಾರು. ಸ್ವತಃ ತಾವು ಪರಿಶುದ್ಧರಾಗಿ ಇಟ್ಕೊಂಡು ಅವರನ್ನು ತಿರಸ್ಕಾರ, ಸ್ವತಃ ಪರಿಶುದ್ಧರಾಗಿರುವವರು ಕೂಡ ಆ ರೀತಿ ತಿರಸ್ಕರಿಸಿಕೊಳ್ಳುವುದಿಲ್ಲ, ಸಾನುಭೂತಿ ಇರ್ತವೆ. ಯಾಕೆ? ಆತ್ಮದ ಪರಿಕತೆಯ ನರಿಕವರೆ ನಾವು. ಆತ್ಮ ಅಂದ್ರೆ ಜೀವ. ಎಷ್ಟು ಜನ್ಮಗಳಿಂದ ನಾವು ಎತ್ತಿ ಬಂದು ಯಾವ ಜನ್ಮದಲ್ಲಿ ಎಷ್ಟೆಷ್ಟು ದುಷ್ಟ ಕಾರ್ಯಗಳನ್ನು ಯಾವ್ಯಾವ ಮೂಲೆಯಲ್ಲಿ ಹೇಗೆ ಹೇಗೆ ಮಾಡಿಕೊಟ್ಟಿರ್ತಕ್ಕಂಥ ಲೆಕ್ಕಾಚಾರ ನಮಗೆಲ್ಲ ಇದೆಯೇನು? ಆತ್ಮದ ಪರಿಕತೆಯನ್ನು ಅರಿತವರೆ ನಾವು. ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪ. ದುರ್ಬಲಿ, ಆ ದುರ್ಬಲ ಕ್ಷಣಗಳಲ್ಲಿ ಅವನು ಸೋತು ಹೋಗ್ಬಿಡ್ತಾನೆ. ಅವನನ್ನ ನಾವು ಸಹಾನುಭೂತಿಯನ್ನು ನೋಡಬೇಕು. ಅವನಿಗೆ ನಮ್ಮ ಸಹಾನುಭೂತಿ ಸಲ್ಲುತ್ತೆ. ನೀತಿ ನಿಂದೆಯೋಳು ಇರದು. ನಿಂದೆ ಮಾಡಿದ ಮಾತ್ರಕ್ಕೆ ಇವನೊಬ್ಬ ನೀತಿವಂತ ಅಂತೇನಾಗೋದಿಲ್ಲ. ನಿಂದೆ ಮಾಡಿದ ವ್ಯಕ್ತಿಗಳೆಲ್ಲ ನೀತಿವಂತ ಅಂತ ಹೇಳೋಕ್ಕಾಗೋದಿಲ್ಲ. ನಿಂದೆ ಮಾಡದೇ ನೀತಿಯ ದಾರಿ ಇರ್ತಕ್ಕಂಥದ್ದೇನಿಲ್ಲ. ಎಂತ ಅದ್ಭುತವಾದಂತಹ ಮಾತು. ನೀತಿ ನಿಂದೆಯೋಳು ಇರದು ಮಂಕುತಿಮ್ಮ. ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಆಕೆಯನ್ನು ಕರ್ಕೊಂಡ್ಬಂದ್ರು ಯೇಸು ಕ್ರಿಸ್ತನ ಪರೀಕ್ಷೆ ಮಾಡೋದಕ್ಕೋಸ್ಕರ.
ಆಕೆ ದಾರಿ ತಪ್ಪಿದ ಹೆಂಗಸು ಕರ್ಕೊಂಡು ಬಂದು ಹೇಳ್ತಾರೆ, ನೋಡು ಇವಳು ದಾರಿ ತಪ್ಪಿದವಳು, ಇವಳಿಗೆ ನಮ್ಮ ಶಾಸ್ತ್ರದ ಪ್ರಕಾರ ಕಲ್ಲೇಟು, ತನ್ನ ಮೂಲಕ ಸಾವು, ಕಲ್ಲೇಟಿನಿಂದ ಇವಳನ್ನು ಸಾಯಿಸಬೇಕು. ಅದು ನಮ್ಮ ಶಾಸ್ತ್ರ ಹೇಳ್ತೇವೆ, ನೀನೇನು ಹೇಳ್ತೀನಿ? ಯೇಸು ಕ್ರಿಸ್ತ ಒಂದು ಮಾತು ಹೇಳಿದಂತೆ, ನಿಜ ನೀವು ಹೇಳಿದ್ದು, ಶಾಸ್ತ್ರದ ಪ್ರಕಾರ ಅವಳಿಗೆ ಈಗ ಕಲ್ಲೇಟು ಬೀಳ್ಬೇಕು. ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಕಲ್ಲೇಟು ಹಾಕ್ಬೋದು. ಆದ್ರೆ ಒಂದು ವಿಚಾರ, ನಿಮ್ಮಲ್ಲಿ ಯಾರು ಏನೋ ಪಾಪ ಇವರಿಗೆ ಒಂದನ್ನು ಮಾಡಿಲ್ವೋ ಅವರು ಮೊದಲನೇ ಕಲ್ಲನ್ನು ಹಾಕಿಸಿದ್ದಾರೆ. ಹಾಗೆ ಅಂತ ಹೇಳ್ಬಿಟ್ಟು ತಲೆ ಕೆಳಗೆ ಹಾಕೊಂಡು ನೆಲವನ್ನ ತನ್ನ ಕಾಲಗಳಿಂದ ಕೆರಿತಾ ನೆಲವನ್ನೇ ನೋಡ್ತಾ ನಿಂತಿರ್ತಾನೆ. ಒಂದ್ 2 ನಿಮಿಷ ಆಗಿದ್ರೆ ತಲೆ ಎತ್ತಿ ನೋಡ್ತಾನೆ, ವ್ಯಕ್ತಿ ಕೂಡ ಇಲ್ಲ. ಅವರು ಅಷ್ಟೊಳಗೆ ಸಂಪೂರ್ಣ ಪರಿವರ್ತನೆ ಹೊಂದಿ ಅವಳಿಗೆ ಅವನ ಪಾದಕ್ಕೆ ಇರ್ತಾರೆ, ನನ್ನ ರಕ್ಷಣೆ ಮಾಡಬೇಕು ಅಂತ. ಆಮೇಲೆ ಅವಳಿಗೆ ಬೋಧನೆ ಕೊಟ್ಟು ಕಳಿಸ್ತಾನೆ, ಆ ವಿಚಾರ ಪ್ರತ್ಯೇಕ. ಅಂತೂ ಅವಳಿಗೆ ಮೊದಲ ಕಲ್ಲನ್ನ ಎಸೆತಕ್ಕಂಥವರು ಆ ಗುಂಪಿನಲ್ಲಿ 600 ಇರಲಿಕ್ಕಂತೆ. ಎಲ್ಲ ಆತ್ಮವಿಶ್ಲೇಷಣೆ ಮಾಡಿ ನೋಡ್ಕೊಂಡ್ರು. ತಮ್ಗೆ ನೆನಪಾಯ್ತು. ಅದು ಕೂಡ ಆ ಸತ್ಪುರುಷನ ಮುಂದೆ ಎಲ್ಲ ನೆನಪಾಗ್ಬಿಡುತ್ತೆ. ಎಲ್ಲ ಒಬ್ಬೊಬ್ಬರಾಗಿ ಅವ್ರ ಮುಖ ಇವರು ನೋಡ್ಕೊಂಡು ಇವ್ರ ಮುಖ ಅವ್ರು ನೋಡ್ಕೊಂಡು, ಅಥವಾ ಅವ್ರ ಮುಖ ಇವ್ರು ನೋಡದೆ ಇವ್ರ ಮುಖವನ್ನು ಅವ್ರು ನೋಡದೆ ಹೊರಟೋಗ್ಬಿಟ್ಟು. ಆದ್ರಿಂದ ಶ್ರೀರಾಮಕೃಷ್ಣ ಹೇಳಿದ್ರು, ಸಾಧುಗಳು ಎಚ್ಚರವಾಗಿರ್ಬೇಕು ಅಂತ ಅಷ್ಟೇನೆ, ಬಿದ್ದವರು ನೋಡಿ ತಿರಸ್ಕರಿಸಬೇಕು ಅಂತ ಅವರೇನು ಹೇಳ್ಕೊಂಡಿಲ್ಲ ನಮಗೆ. ಅಷ್ಟೇ ಅಲ್ಲ, ಯಾವಾಗ ನಾವು ಪತನ ಹೊಂದಿದವರನ್ನು ನೋಡಿ ತಿರಸ್ಕರಿಸ್ತೇವೋ ನಮಗೆ ಅಂತ ಒಂದು ಸ್ಥಿತಿ ಯಾವತ್ತಾದ್ರೂ ಒಂದು ಒದಗದೆ ಇರೋದೇ ಇಲ್ಲ. ಇದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ನಮ್ಮಲ್ಲಿ ಒಬ್ಬ ಯುವಕ ಬರ್ತಾ ಇದ್ದ, ಸುಮಾರು 20 ವರ್ಷಗಳಿಂದ ಕತೆ, ಬಹಳ ಜೋರು ಯುವಕ, ಮಾತುಕತೆ ಎಲ್ಲ ಬಹಳ ಜೋರು. ಯಾಕಂದ್ರೆ ಅವನು ಬಹಳ ಪರಿಶುದ್ಧ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ. ಒಬ್ಬ ಸನ್ಯಾಸಿಯನ್ನು ಕುರಿತಾಗಿ ಅವನು ಹೇಳಿದ, ಸ್ವಾಮೀಜಿ, ಆ ಸನ್ಯಾಸಿಗಳು ಹೆಂಗಸನ್ನು ವಿಶೇಷವಾಗಿ ಕುಲಿಸಿಕೊಂಡು ಅವರಿಗೆಲ್ಲ ಭಗವದ್ಗೀತೆ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಕ್ಕಂಥ ರೀತಿ, ಅವ್ರು ಇರ್ತಕ್ಕಂಥ ರೀತಿ ನಮ್ಗೆ ಸ್ವಲ್ಪ ಒಪ್ಪಿಗೆ ಆಗಲಿಲ್ಲ. ಅದು ಕೂಡ ಕಡಿಮೆ ಗಂಡಸರು ಹೆಚ್ಚು ಹೆಂಗಸರು ಇರ್ತಕ್ಕಂಥ ಜಾಗದಲ್ಲಿ ಅವರು ಕೂತ್ಕೊಂಡು ಆ ರೀತಿಯಲ್ಲಿ ಮಾತಾಡ್ತಕ್ಕಂಥ ನಮ್ಗೆ ಇಷ್ಟವಾಗುವುದಿಲ್ಲ, ಹಾಗೆ ಹೀಗೆ ಅಂತ 24 ಏನೇನೋ ಹೇಳ್ತಾ ಇದ್ದೀನಿ. ಅದು ಹೇಳಿದ ಮೇಲೆ ನಾನು ಹೇಳಿದೆ, ಒಂದ್ ವೇಳೆ ನಿಮಗೆ ಅಷ್ಟೇನು ಇಷ್ಟ ಆಗದೆ ಹೋಯ್ತು ಅಂತ ಹೇಳಿದ್ರೆ ಹಾಗೆ ಆ ಜಾಗ ಬಿಟ್ಟು ನೀವು ದೂರ ಹೋಗ್ತಾಯಿತ್ತು. ಒಂದ್ ವೇಳೆ ನಿಮ್ಮ ಮಾತನ್ನ ಸಾಧು ಏನಾದ್ರು ಕೇಳ್ತಾರೆ ಅಂತ ನಾವು ಕಂಡು ಬಂತು ಅಂತಂದ್ರೆ ನೀವು ಒಂದು 4 ಜನ ಹೋಗಿ ಸೇರಿ ಸ್ವಾಮಿಗಳ ಹತ್ರ ಹೇಳಿ, ನೀವು ಮಾಡ್ತಿರೋದು ನಮಗೇನು ಒಪ್ಪಿಗೆ ಆಗ್ತಾ ಇಲ್ಲ, ದಯವಿಟ್ಟು ಇದರ ಚಿಕ್ಕೋಬೇಕು ಅಂತ ಹೇಳೋದಿದ್ರೆ ಹೇಳಿ. ಒಂದ್ ವೇಳೆ ಹೇಳೋದಕ್ಕೆ ಕೇಳೋದಿಲ್ಲ ಅಂತ ಅಂತಂದ್ರೆ ನೀವು ಆ ದಾರಿ ಬಿಟ್ಟು ಬೇರೆ ಕಡೆ ಹೋಗಿ ಅಥವಾ ಇಲ್ಲಿಗೆ ಬಂದಿಬೇಕಾದ್ರೆ ಅಷ್ಟೇನು ಮನಸ್ಸಿಗೆ ಹಚ್ಕೊಳ್ಬೇಕಾಗಿಲ್ಲ. ನೀವು ನಿಮ್ಮ ಬಚಾವಣೆ ನೀವು ನೋಡ್ಕೊಳ್ಳಿ ಹಾಗೆ ಅಂತ ಹೇಳಿ ಅವರು ಅದನ್ನು ಕೇಳಿಕೊಂಡು ಆಗ ಸ್ವಾಮಿಗೆ ಹೊರಟೋದೆ. ಹೋಗುವ ಹೊತ್ತಿಗೆ ನಾನು ಅವ್ರನ್ನೇ ನೋಡಿದೆ, ಇಷ್ಟೊಂದು ಜೋರಿನಿಂದ ಬಂದು ಇವರು ಹೇಳಲ್ಲ, ಇವರೇ ಬಹಳ ಸುರಕ್ಷಿತವಾಗಿರ್ತಕ್ಕಂಥವ್ರು ಅಂತ ಒಮ್ಮನೆ ಒಂದು ಆಲೋಚನೆ ನನ್ನ ತಲೆಯೊಳಗೆ ಬಂತು ಅಷ್ಟೇ. ಹಾಗೆಯೇ ಕಡೆ ಕೆಲವು ತಿಂಗಳುಗಳೇ ಬಂದು ಹತ್ರ 1 ವರ್ಷವೇ ಆಯ್ತು ಅಂತ ಅನ್ಬೋದು. ಹೆಚ್ಚು ಕಡಿಮೆ ಅವರು ಬರ್ತಿದ್ದಾರೆ, ನಾನು ಬರ್ತಿದ್ದೇನೆ ಅಂತ ಅನ್ಬೋದು. ಒಂದಾನೊಂದು ದಿನ ಇದೇ ಕಟ್ಟಡದ ಎದುರುಗಡೆ ಇರತಕ್ಕಂಥ ಮಾವಿನ ಮರದ ಬುಡದಲ್ಲಿ ಅದೇ ವ್ಯಕ್ತಿ ಒಂದು ಚಿಕ್ಕ ಬಾಳೆಹಣ್ಣನ್ನ ತೆಗೆದುಕೊಂಡು ಬಂದು ನನಗೆ ಕೊಟ್ಟು ಉದ್ದಂಡ ನಮಸ್ಕಾರ ಮಾಡಿ, ಸ್ವಾಮೀಜಿ, ನನ್ನ ಮನಸ್ಸನ್ನ ಬಹಳ ದೊಡ್ಡ ಒಂದು ವ್ಯಥೆ ಒಂದು ಬಾಧಿಸ್ತಾ ಇದೆ, ಮುಖ್ಯವಾಗಿ ಆ ಕಾಮಕ್ಕೆ ಸಂಬಂಧಪಟ್ಟಂತಹದ್ದು. ಇಲ್ಲಿವರೆಗೆ ನನಗೆ ಆ ಥರ ತೊಂದರೆ ಆಗ್ತಾ ಇರಲಿಲ್ಲ, ಹೇಗೋ ಮಾಡಿ ತಡ್ಕೊಳ್ಳೋಕೆ ಸಾಕಾಗ್ತಾ ಇತ್ತು, ಈಗ ತಡೆಯಲಾರದ ರೀತಿಯಲ್ಲಿ ಅದು ನನಗೆ ತೊಂದರೆ ಕೊಡ್ತಾ ಇದೆ ಅಂತ. ಆಮೇಲೆ ಅವರನ್ನು ಬೇರೆ ಜಾಗ ಕರ್ಕೊಂಡೋಗಿ ಕೆಲವು ಸಮಾಧಾನ ಮಾತುಗಳನ್ನೆಲ್ಲ ಹೇಳಿ ಕಳಿಸ್ಕೊಟ್ಟಿರ್ತಾಯಿತ್ತು. ಆಗ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಎಲ್ಲ ಅವ್ರು ನಾನು ಏನು ಅಂದ್ಕೊಂಡು ಅದೇ ರೀತಿಯಲ್ಲಿ ಆಗ್ಬೇಕಾ. ಆದ್ರಿಂದ ಪಾತನ ಹೊಂದಿದವರ ಬಗ್ಗೆ ನಮ್ಮ ಮಂಕುತಿ ಮನಕಂದದಲ್ಲಿ ಶ್ರೀಮಾನ್ ಡಿ.ವಿ.ಜಿ. ಅವರು ಹೇಳಿದಂತೆ, ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪೆ, ನೀತಿ ನಿಂದೆಯುಳಿರದು.
ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾದ್ರೂ ಕೂಡ ಇನ್ನೊಬ್ಬರ ದೋಷವನ್ನು ನೋಡೋದಕ್ಕೆ ಹೋಗಬಾರ್ದು. ಒಂದ್ ವೇಳೆ ಕಿವಿಯಲ್ಲಿ ಬಿದ್ದರೂ ಕೂಡ ಶ್ರೀರಾಮಕೃಷ್ಣ ಪರಮಾತ್ಮನಲ್ಲೇ ಪ್ರಾರ್ಥನೆ ಮಾಡಿಕೊಂಡು, ಶ್ರೀರಾಮಕೃಷ್ಣ ಭಕ್ತರಾಜ ಶ್ರೀರಾಮಕೃಷ್ಣನಲ್ಲೇ ಪ್ರಾರ್ಥನೆ ಮಾಡಿಕೊಂಡು, ಅವರಿಗೆ ಸಹಿಸುವ ಶಕ್ತಿ ಕೊಡು, ಅವನು ಉದ್ಧಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು, ನಾವು ಅಂತಹ ಒಂದು ಪತ್ರಕ್ಕೆ ಗುರಿ ಆಗಿರುವಂತೆ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಬಚಾಯಿಸಿಕೊಳ್ಳುವಂತ ಒಂದು ದಾರಿ ನೋಡ್ಕೊಳ್ಬೇಕು. ಅಂತೂ ಅತ್ಯಂತ ಕಷ್ಟಕರವಾದಂತಹ ವಿಚಾರ ಇದು ಸಾಧಕರ ವಿಷಯದಲ್ಲಿ. ಯಾವುದದು? ಈ ಜಿಹ್ವೇಂದ್ರಿಯ ಮತ್ತು ಗುಹ್ಯೇಂದ್ರಿಯ, ಅಥವಾ ಈ ರಸನೇಂದ್ರಿಯ ಹಾಗೂ ಈ ಜನನೇಂದ್ರಿಯ, ಇವುಗಳನ್ನ ಸಂಭಾಳಿಸಿಕೊಳ್ತಕ್ಕಂತಹದ್ದು ಒಂದು ದೊಡ್ಡ ಕೆಲಸ. ಬಹಳ ದೊಡ್ಡ ಸಾಧನೆ ಅಂದ್ರೆ ಅದೇ. ಬಸವಣ್ಣ ಹೇಳಿದ್ರು, ಅವರಿವರಿಗೆಲ್ಲ ಬುದ್ಧಿ ಹೇಳುವ ಬದಲು ನಿನ್ನ ತನುವ ನೀ ಸಂಭಾಳಿಸಿಕೊಳ್ಳಯ್ಯ, ನಿನ್ನ ಶರೀರಕ್ಕೆ ನೀನು ಸಮಾಧಾನ ಹೇಳಯ್ಯ, ನಿನ್ನ ಮನಸ್ಸಿಗೆ ನೀನು ಸಮಾಧಾನ ಹೇಳಯ್ಯ, ನಿನ್ನ ನೀನು ನೋಡ್ಕೊಳ್ಳಯ್ಯ. ಅಂಥ ಮಾತು. ಆದ್ರಿಂದ ಶ್ರೀರಾಮಕೃಷ್ಣ ಇಷ್ಟೊಂದು ಮಾತು ಹೇಳಿದ್ರು ಕೂಡ ಸಂದರ್ಭೋಚಿತವಾಗಿ ಅವುಗಳನ್ನು ನಾವು ನಮ್ಮ ಜೀವನ ಅನುಭವಗಳ ಮೂಲಕ ಅದರ ಎಲ್ಲ ಮುಖಗಳನ್ನು ಕೂಡ ನೋಡಿಕೊಂಡು ಒಂದು ಸಮಗ್ರ ದೃಷ್ಟಿಯಿಂದ ನೋಡಿ ಅದಕ್ಕನುಸಾರವಾಗಿ ನಮ್ಮನ್ನು ಬಚಾಯಿಸಿಕೊಂಡು ಇನ್ನೊಬ್ಬರನ್ನು ಬಚಾಯಿಸಿ ಹೇಗೋ ಉಪಾಯದಿಂದ ನಮ್ಮ ಸಾಧನೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತದೆ. ಎಲ್ಲ ಅಹಂಕಾರಗಳಿಗಿಂತ ಕೂಡ ನಾನೊಬ್ಬ ಪವಿತ್ರಾತ್ಮ, ನಾನೊಬ್ಬ ಬಹಳ ಶುದ್ಧ, ಏನು ಶುದ್ಧ ನಾನು ಅಂತನ್ನುವ ಈ ಒಂದು ಅಹಂಕಾರ ಇದೆಯಲ್ಲ, ಇದಷ್ಟು ಭಯಂಕರ ಯಾವುದೂ ಇಲ್ಲ. ಪಾಪಿ ಇದ್ದಾನಲ್ಲ, ಅವನು ಬಹಳ ಬೇಗ ಎತ್ಕೊಂಡ್ಬಿಡ್ತಾನೆ. ಪರಮಾತ್ಮ, ನೀನಲ್ಲದೆ ನನಗೆ ಬೇರೆ ಯಾರು ದಾರಿ ಇಲ್ಲ, ನಾನು ಮಾಡದೇ ಇರ್ತಕ್ಕಂಥ ಅಪರಾಧವೇ ಇಲ್ಲ, ನೀನಲ್ಲದೆ ನನಗೆ ಬೇರೆ ಯಾರು ದೀನ ಬಂಧು ಇಲ್ವೇ ಇಲ್ಲ, ರಕ್ಷಣೆ ಮಾಡು ಅಂತ ಒಂದೇ ಸಮಯ ಅಡ್ಡ ಬೀಳ್ತಾನೆ. ನೋಡಿ, ಆ ಭಗವಂತ ಸುಮ್ಮನೆ ಸಾಧ್ಯವೇ ಆಗುದಿಲ್ಲ, ಕರೆದ್ಬಿಟ್ಟು ಇವನನ್ನ ಎಬ್ಬಿಸಿಬಿಡ್ತಾನೆ. ಅದಿದ್ದಾನಲ್ಲ, ಏನೋ ನಿನ್ ಮೇಲೆ ಗೊತ್ತಿರ್ತಲ್ಲ, ಏನೋ ಸಾಕ್ಷಾತ್ಕಾರ ಮಾಡ್ಕೊತೀಯ, ಮಾಡು, ನೋಡೋಣ ಒಂದು ತಮಾಷೆ ನೋಡ್ತಾ ಇರ್ತಾರೆ. ಆ ಕಡೆ ಒಂದು ಸಾಕ್ಷಾತ್ಕಾರವೂ ಇಲ್ಲದೆ, ಈ ಕಡೆ ಲೌಕಿಕ ಭೋಗವೂ ಇಲ್ಲದೆ ಸುಮ್ಮನೆ ಒದ್ದಾಡ್ತಾ ಇರ್ತಾರೆ. ಅದರಿಂದ ಈ ಬಗೆಯ ಪಾಪ ಆಗಿರತಕ್ಕಂಥದ್ದು ಒಂದು ಬಗೆಯಿಂದ ಲಾಭದಾಯಕವೇ. ಅದಕ್ಕೆ ದೈನ್ಯತೆ ಅಂತಕ್ಕಂಥದ್ದು ಬರುತ್ತೆ. ಆ ದೈನ್ಯತೆಯನ್ನು ತರ್ತಕ್ಕಂಥ ಶುದ್ಧ ಜೀವಿಗಳು ಕೂಡ ಏನಾದರೂ ಪಡ್ಕೊಂಡ ಪಕ್ಷದಲ್ಲಿ ಅವರಿಗೆ ಉದ್ಧಾರ. ಹೀಗೆ ಎಷ್ಟೊಂದು ದೃಷ್ಟಿಯಿಂದ ನೋಡೋದಕ್ಕೆಲ್ಲ ಇದೆ ನೋಡಿ ಈ ಮಾತುಗಳನ್ನೆಲ್ಲ. ಸುಮ್ಮನೆ ಮೂಗು ಬರೆದ್ರೆ ಆಗಲಿಲ್ಲ, ಸುಮ್ಮನೆ ಕಣ್ಣು ಮಿಟ್ಟಿಸಿದ್ರೆ ಆಗಲಿಲ್ಲ, ಸುಮ್ಮನೆ ಕಣ್ಣನ್ನು ಮುಚ್ಚಿಕೊಂಡ್ರೂ ಆಗೋದಿಲ್ಲ. ತೆರೆದ ಕಣ್ಣಿನಿಂದ ನೋಡಬೇಕಾಗುತ್ತೆ, ಕೂಲಂಕಷ ಪರಿಚಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಹಿಡಿದು ಹೊಡಿದು ಹೊಡಿ ಗಾಳಿನ ಗಳಹೇನು ಮಂಕುತಿಮ್ಮ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.